ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿರತಕ್ಕಂತಹ ಗುರುರಾಜ ಮಾಳಗಿ ಆಚಾರ್ಯ ಇವರು ಇಲ್ಲಿನ ಆನಂದ ತೀರ್ಥ ಗುರುಕುಲದಲ್ಲಿಯೂ ಕೂಡ ಪಾಠ ಪ್ರವಚನಾದಿಗಳಲ್ಲಿ ಇದ್ದು ಅನೇಕ ಶಿಷ್ಯರನ್ನು ಸಿದ್ಧ ಮಾಡಿದವರು. ಅದರ ಜೊತೆಗೆ ಚೆನ್ನೈನ ನಗರದಲ್ಲಿ ವಿಶೇಷವಾಗಿ ಪಾಠ ಪ್ರವಚನದ ಮೂಲಕ ತಮ್ಮ ಜೀವನವನ್ನು ಸಾರ್ಥಕವಾಗಿ ನಡೆಸ್ತಾ ಇದ್ದಾರೆ. ಈಗ ಒಂದು 35 ನಿಮಿಷಗಳ ಕಾಲ ಅವರು ಇಲ್ಲಿ ಪ್ರವಚನದ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಅದಾದ ನಂತರ ಶ್ರೀಪಾದಂಗಳವರ ರಾಮಾಯಣ ಪ್ರವಚನದ ಕಾರ್ಯಕ್ರಮ ಇರುತ್ತದೆ. ಎಲ್ಲ ಭಗವದ್ಭಕ್ತರು ಕೂಡ ಶಾಂತಚಿತ್ತರಾಗಿ ಭಾಗವಹಿಸಿ ಆ ಹರಿವಾಯು ಗುರುಗಳ ಅನುಗ್ರಹವನ್ನು ಪಡಿಬೇಕು ಅಂತ ಚಾತುರ್ಮಾಸ್ಯ ಸೇವಾ ಸಮಿತಿಯ ಪರವಾಗಿ ಹಾಗೂ ಇಲ್ಲಿನ ಶ್ರೀ ರಾಘವೇಂದ್ರ ಮಠದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. पूजारतं मुनिं विश्वेशम् इष्टदं वन्दे परिव्राट् चक्रवर्तिनं पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम श्रीगुरुभ्यो नमः हरिः ओम्. ಪರಮಪೂಜ್ಯ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ನಮ್ಮೆಲ್ಲರ ಸೌಭಾಗ್ಯ, ಎಲ್ಲರ ಕನಸು ಅನೇಕ ವರ್ಷಗಳ ಕಾಲ ಇದ್ದದ್ದು ಶ್ರೀ ರಾಮಚಂದ್ರನ ಪ್ರತಿಷ್ಠೆ ಆಗಬೇಕು ಅಂತ ಅದು ನಮ್ಮ ಶ್ರೀಪಾದಂಗಳವರ ಮೂಲಕವಾಗಿ ನೆರವೇರಿದೆ. ಅಂತಹ ಮಹಾಸ್ವಾಮಿಗಳು ನಮ್ಮೆಲ್ಲರ ಕಣ್ಣು ಮುಂದೆ ಇವತ್ತು ಬಂದು ಕೂತಿದ್ದಾರೆ ಅಂತನ್ನೋದೇ ಒಂದು ದೊಡ್ಡ ಸೌಭಾಗ್ಯ. ಭಗವದ್ಭಕ್ತರ ದರ್ಶನ ಮಾಡೋದೇ ಒಂದು ದೊಡ್ಡ ಭಾಗ್ಯ. ಭಾಗವತದಲ್ಲಿ ಭಗವದ್ಭಕ್ತರ ಬಗ್ಗೆ ಹೇಳುವಾಗ ಯಾಕೆ ಭಗವದ್ಭಕ್ತರು ಅಲ್ಲಲ್ಲಿ ಸಂಚಾರ ಮಾಡ್ತಾರೆ? ಇವರು ಸಂಚಾರಿಗಳು, ಪರಿವ್ರಾಜಕರು ಅಂತ ಕರೀತಾರೆ ಸ್ವಾಮಿಗಳನ್ನು. ಪರಿವ್ರಾಜಕರು ಅಂದರೆ ಏನು? ದಿನ ಒಂದೊಂದು ಊರು ಸುತ್ತುತ್ತಾ ಇರಬೇಕಂತೆ. ಚಾತುರ್ಮಾಸದಲ್ಲಿ ಮಾತ್ರ ಅವರನ್ನು ಹಿಡಿದಿಡಲಿಕ್ಕೆ ಸಾಧ್ಯ. ಅದೊಂದು ನಿಯಮ. ಚಾತುರ್ಮಾಸ ಕಾಲದಲ್ಲಿ ಅವರು ಊರೂರು ಸುತ್ತಬಾರದು, ಒಂದೇ ಕಡೆಗಿರಬೇಕು. ಅದು ಬಿಟ್ಟರೆ ಬೇರೆ ಸಮಯದಲ್ಲಿ ಸ್ವಾಮಿಗಳು ಒಂದು ಊರಿನಲ್ಲಿ ಇವತ್ತಿದ್ದರೆ ನಾಳೆ ಇನ್ನೊಂದು ಊರಲ್ಲಿ ಇರಬೇಕಂತೆ. ಇದು ಸನ್ಯಾಸಿಗಳ ಧರ್ಮ.
ನಮ್ಮ ಗುರುಗಳು ಅವರ ಗುರುಗಳ ಹಾಗೆ ಒಂದೂರಿನಲ್ಲಿ ಇವತ್ತಿದ್ದರೆ ನಾಳೆ ಈ ಊರಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಸ್ವಾಮಿಗಳ ಬಗ್ಗೆ ನಿಮಗೆ ಗೊತ್ತಿದೆ. ಅದೇ ರೀತಿ ಅವರ ಪ್ರತಿಬಿಂಬರಾಗಿ ಇವತ್ತು ಊರೂರುಗಳಿಗೆ ಹೋಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾರೆ ಅಂತನ್ನೋದಕ್ಕೆ ಭಾಗವತ ನಮಗೆ ಹೇಳುತ್ತದೆ. ಅವರಿಗೆ ಏನು ಪ್ರಯೋಜನ ಇದರಿಂದ ಅಂತ ಒಂದು ಪ್ರಶ್ನೆ. ಅವರಿಗೆ ಏನೂ ಪ್ರಯೋಜನ ಇಲ್ಲ. ಅವರಿಗೆ ದೊಡ್ಡ ಸಂಸ್ಥಾನ ಬೇಕಾದಾಗೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಮಧ್ವಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂತಹ ಶ್ರೀಕೃಷ್ಣ ಉಡುಪಿಯಲ್ಲಿ ಅಲ್ಲಿ ಬೇಕಾದ ಹಾಗೆ ಸಾಧನೆಯನ್ನು ಮಾಡಿಕೊಂಡು ಅಲ್ಲಿ ಇದ್ದು ಬಿಡ್ಬೋದಾಗಿತ್ತು. ಆದರೆ ನಮ್ಮಂಥವರ ಗತಿ ಏನು? ಸಾಧುಗಳು ಸಜ್ಜನರು ಅಲ್ಲಲ್ಲಿ ಸಂಚಾರವನ್ನು ಮಾಡಿ ಅವರ ಪಾದಧೂಳಿಯಿಂದ ಆ ದೇಶಗಳನ್ನು ಪವಿತ್ರವನ್ನಾಗಿ ಮಾಡ್ತಾರಂತೆ. ಅವರು ಬಂದದ್ದರಿಂದ ನಮ್ಮ ಊರು ಇವತ್ತು ಪವಿತ್ರ ಆಗಿದೆ. ಅವರ ಪಾದಧೂಳಿ ಎಲ್ಲೆಲ್ಲಿ ಬೀಳುತ್ತದೋ ಅಲ್ಲೆಲ್ಲ ಪಾಪಗಳು ಪರಿಹಾರ ಆಗ್ತಾ ಹೋಗ್ತದೆ. ಅಂತಹ ಪವಿತ್ರವಾದ ಭೂಮಿಯಲ್ಲಿ ಅವರ ದರ್ಶನವನ್ನು ನಾವು ಪಡೆದುಕೊಂಡ್ರೆ ದರ್ಶನಾದೇವ ಸಾಧವಃ ಅಂತ, ದರ್ಶನ ಮಾಡೋದ್ರಿಂದಲೇ ಪಾಪಗಳನ್ನು ಪರಿಹಾರ ಮಾಡ್ತಾರಂತೆ. ಇನ್ನು ಅವರ ಮುಖದಿಂದ ಬರುವಂತಹ ವಾಣಿ ಅದು ಭಗವಂತನ ಮುಖದಿಂದಲೇ ಬಂದಂತಹ ವಾಣಿ. ಭೂಮಿಯಲ್ಲಿ ಭಗವಂತ ಕಲಿಯುಗದಲ್ಲಿ ನೇರವಾಗಿ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಭಗವಂತ ಕೃಷ್ಣನಾಗಿ ಅವತಾರ ಮಾಡಿ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಈ ಮಾತನ್ನು ಹೇಳ್ತಾನೆ ಕೃಷ್ಣ. ಭಗವಂತ ನಿನ್ನನ್ನು ಬಿಟ್ಟು ನಾವೆಲ್ಲ ಹೇಗಿರಬೇಕು ಅಂತ ವಿದುರ ಮೊದಲಾದವರೆಲ್ಲ ಕೇಳಿದಾಗ ಭಗವಂತ ಹೇಳ್ತಾನೆ, ನಾನು ಭಾಗವತದ ರೂಪದಲ್ಲಿ ಒಂದು ರೂಪದಲ್ಲಿ ಈ ಭೂಮಿಯಲ್ಲಿ ಇರ್ತೇನೆ ಅಂತ ಹೇಳ್ತಾನೆ. ಭಾಗವತ ಅಷ್ಟು ಪವಿತ್ರವಾದಂತಹ ಗ್ರಂಥ. ಕೃಷ್ಣನೇ ಇನ್ನೊಂದು ರೂಪದಿಂದ ವೇದವ್ಯಾಸ ರೂಪದಿಂದ ಕೊಟ್ಟಂತಹ ಅಮೃತ ಸಂದೇಶ. ಅಂತಹ ಭಾಗವತ ಮೊದಲಾದ ಗ್ರಂಥಗಳೆಲ್ಲ ಏನಿದ್ದಾವೆ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ವೇದವ್ಯಾಸ ರೂಪದಿಂದ ಭಗವಂತ ಏನು ಕೊಟ್ಟಿದ್ದಾನೋ ಅದೇ ಉಳಿದ ಎಲ್ಲರೂ ಕೂಡ ಮುಂದೆ ಜಗತ್ತಿನಲ್ಲಿ ಹೇಳಲಿಕ್ಕೆ ಮಾತಾಡಲಿಕ್ಕೆ ಸಾಧ್ಯ. ಅಂತಹ ಆ ವ್ಯಾಸವಾಣಿ ಅದು ಆ ಶ್ರೀಪಾದಂಗಳವರ ಮೂಲಕವಾಗಿ ನಮಗೆ ಸಿಗ್ತಾ ಇದೆ. ಅಂದರೆ ಸಾಕ್ಷಾತ್ ಭಗವಂತನೇ ಅವರ ಒಳಗೆ ಕೂತು ಅದನ್ನು ಆಡಿಸ್ತಾನೆ. ಅಂತಹ ಭಗವಂತನ ಮಾತು ನಮಗೆಲ್ಲರಿಗೂ ಕೂಡ ಕಿವಿಗೆ ಕೇಳಲಿಕ್ಕೆ ಅಮೃತಮಯವಾದಂತಹ ಸಂದೇಶ. ಅಂತಹ ಭಾಗ್ಯವನ್ನು ಈಗ ಚೆನ್ನೈ ಮಹಾಜನದ ಎಲ್ಲರಿಗೂ ಕೂಡ ಅದು ಸಿಕ್ಕಿದೆ. ಅದನ್ನು ನಾವು ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾಗಿದೆ. ಇದುವರೆಗೆ ಭಗವಂತನ ನಾಮ ಸಂಕೀರ್ತನೆ ನಡೀತು. ಭಗವಂತನ ನಾಮವನ್ನು ನಮ್ಮ ಬಾಯಿಂದ ಹೇಳಿದರೆ ಎಷ್ಟು ಪುಣ್ಯ. ರಾಮ 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 ಅಂತ ಎರಡೇ ಅಕ್ಷರ, ಕೃಷ್ಣ ಕೃಷ್ಣ ಅಂತನ್ನೋದು ಎರಡೇ ಎರಡು ಅಕ್ಷರ. ಆದರೆ ಅದಕ್ಕೆ ಇರುವ ಮಹಿಮೆ ಎಷ್ಟು ಅಂದರೆ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಕೃಷ್ಣೇತಿ ಮಂಗಲಂ ನಾಮ ಯಸ್ಯ ವಾಚಿ ಪ್ರವರ್ತತೆ ತಸ್ಯ ಭಸ್ಮೀಭವಂತ್ಯಾಶು ಮಹಾಪಾತಕ ಕೋಟಯಃ. ಕೃಷ್ಣ ಎಂಬತಕ್ಕಂತಹ ಎರಡೇ ಎರಡು ಅಕ್ಷರದ ನಾಮ ಯಾರ ನಾಲಿಗೆಯಲ್ಲಿ ಇದೆಯೋ ಅಂಥವರ ಕೋಟಿ ಕೋಟಿ ಪಾಪಗಳು ಕೂಡ ಸುಟ್ಟು ಭಸ್ಮ ಆಗಿ ಹೋಗುತ್ತೆ ಅಂತ. ನಾವು ಜೀವನದಲ್ಲಿ ಅನೇಕ ಪಾಪಗಳನ್ನು ಮಾಡ್ತೇವೆ. ಹೆಜ್ಜೆ ಹೆಜ್ಜೆಗೂ ನಾವು ಮಾಡೋದು ಪಾಪಗಳೇ, ನಮಗೆ ಗೊತ್ತೇ ಇರೋದಿಲ್ಲ. ಕೆಲವರು ಹೇಳೋದುಂಟು, ಇಲ್ಲ ರೀ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ, ನನ್ನ ಪಾಡಿಗೆ ನಾನು ಜೀವನ ಮಾಡ್ತಾ ಇದ್ದೇನೆ, ನನಗೇನೂ ಪಾಪ ಇಲ್ಲ, ನಾ ಯಾರಿಗೂ ಏನು ಮಾಡೋದು, ನನ್ನ ಪಾಡಿ ನಾನು ಮನೆಯಲ್ಲಿದ್ದೇನೆ, ನಾ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ನೀವು ಏನೂ ಮಾಡದೆ ಮನೆಯಲ್ಲಿ ಸುಮ್ಮನೆ ಕೂತಿರೋದಿದೆಯಲ್ಲ ಅದೇ ದೊಡ್ಡ ಪಾಪ. ನಾ ಯಾರಿಗೂ ಏನು ಮಾಡಿಲ್ಲ, ನೀವು ಮಾಡಲಿ ಅಂತಲೇ ಭಗವಂತ ಜಗತ್ತಿಗೆ ಕಳಿಸಿದ್ದು.
ನಮ್ಮನ್ನು ಭಗವಂತ ಈ ಜಗತ್ತಿಗೆ ಕಳಿಸಿ ಬ್ರಾಹ್ಮಣರನ್ನಾಗಿ ನಮ್ಮನ್ನು ಹುಟ್ಟಿಸಿದ ಅಂತಂದರೆ ಬ್ರಾಹ್ಮಣರು ಮಾಡಬೇಕಾದ ಕರ್ತವ್ಯಗಳು ಅಂತಿದ್ದಾವೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರ್ಯಾರು ಏನೇನು ಮಾಡಬೇಕು, ಯಾವ ಯಾವ ವರ್ಣದವರು, ಯಾವ ಯಾವ ಆಶ್ರಮದವರು ಯಾವಾಗ ಏನೇನು ಮಾಡಬೇಕು ಅನ್ನೋದನ್ನು ಭಗವಂತ ನಮಗೆ ಹುಟ್ಟುವಾಗಲೇ ವಿಧಾನ ಮಾಡಿ ಕಳಿಸಿದ್ದಾನೆ. ಆಯಾಯ ಸಮಯದಲ್ಲಿ ಅದನ್ನು ನಾವು ಮಾಡಲಿಲ್ಲ ಅಂದ್ರೇ ಪಾಪ. ಏನು ಮಾಡಿಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಸುಮ್ಮನೆ ಕೂತಿದ್ದೀನಿ ಅಂದರೆ ಸುಮ್ಮನೆ ಕೂತಿದ್ದೇ ಒಂದು ಪಾಪ. ಈ ರೀತಿ ಪಾಪಗಳನ್ನು ನಾವು ಎಷ್ಟು ಮಾಡ್ತಾ ಇದ್ದೇವೆ. ವಿಧಿಯನ್ನು ಉಲ್ಲಂಘನೆ ಮಾಡೋದೊಂದು ಪಾಪ ಅಷ್ಟೇ ಅಲ್ಲದೆ ಗೊತ್ತಿದ್ದು ಎಷ್ಟು ಪಾಪ ಮಾಡ್ತಾ ಇದ್ದೇವೆ ಅಂದರೆ, ಕೆಲವರೆಲ್ಲ ಹೇಳ್ತಾರೆ, ಗೊತ್ತಿದೆ ರೀ, ಅಲ್ಲಿ ಪ್ರವಚನದಲ್ಲಿ ಕೇಳಿದ್ದೆ, ಆಚಾರ್ಯ ಹೇಳಿದ್ರು, ಎಲ್ಲೋ ಪುರಾಣದಲ್ಲಿ ಓದಿದ್ದೆ, ತಿಳ್ಕೊಂಡಿದ್ದೆ, ಗೊತ್ತಿದೆ, ಆದರೂ ಇರಲಿ ಪರವಾಗಿಲ್ಲ, ಮುಂದೆ ನೋಡೋಣ. ಸಂಧ್ಯಾ ವಂದನೆ ಉಪನಯನ ಆಗುವಾಗಲೇ ಹೇಳಿದ್ದಾರೆ, ಸಂಧ್ಯಾ ವಂದನೆಯನ್ನು 3 ಹೊತ್ತು ಮಾಡಬೇಕು, ಇಲ್ಲ 2 ಹೊತ್ತಾದರೂ ಬಿಡದೆ ಮಾಡಿರಿ. ಕಾಲಕ್ಕೆ ಸಂಧ್ಯಾ ವಂದನೆ ಮಾಡಬೇಕು, ದಿನ ದೇವರ ಪೂಜೆ ಮಾಡಬೇಕು, ದಿನ ತುಳಸಿ ಪೂಜೆ ಮಾಡಬೇಕು. ತೀರ್ಥವನ್ನು ತೆಗೆದುಕೊಳ್ಳದೆ ಏನೂ ಒಂದು ನೀರು ಕೂಡ ಕುಡಿಬಾರ್ದು, ಕಾಫಿ ಕೂಡ ಕುಡಿಬಾರ್ದು. ತೀರ್ಥ ತಗೊಂಡೇ ಆಮೇಲೆ ಕಾಫಿ ತಿಂಡಿ ಏನಾದರೂ ಮಾಡೋದಾದರೆ, ಇದು ಎಲ್ರಿಗೂ ಗೊತ್ತಿದೆ. ಇದು ಗೊತ್ತಿಲ್ಲದೆ ಇರೋವಂಥವ್ರು ಯಾರೂ ಇಲ್ಲ. ಆದರೂ ಕೂಡ ಬೆಳಗ್ಗೆ ಎದ್ದು ಕೂಡಲೇ ಕಾಫಿ ಟೀ. ಪೂಜೆ ಆಗೋದು ಲೇಟ್ ಆಗುತ್ತೆ ರೀ, ಅವರೆಲ್ಲ ಪೂಜೆನೇ ಮಾಡೋದಿಲ್ಲ. ಎಷ್ಟೋ ಮನೆಗಳಲ್ಲಿ ಮಾಡೋ ಮನೆಗಳಲ್ಲೂ ಕೂಡ ಪೂಜೆ ಆಗೋದು ಲೇಟ್ ಆಗುತ್ತೆ, ಕಾಫಿ ತಿಂಡಿಗೆ ಪರವಾಗಿಲ್ಲ ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಕಾಫಿ ಕುಡಿದ್ಬಿಡೋದು. ಇದೆಲ್ಲ ಗೊತ್ತಿದ್ದು ಮಾಡೋ ಪಾಪ. ದಿನ ಸಂಧ್ಯಾ ವಂದನೆ ಕಾಲಕ್ಕೆ ಮಾಡಬೇಕು ಅಂತ ಗೊತ್ತಿದ್ದು ಎಷ್ಟು ಜನ ಮಾಡ್ತಾ ಇಲ್ಲ. ಇನ್ನು ಕೆಲವು ಗೊತ್ತಿಲ್ಲದೆ ಮಾಡ್ತೇವೆ ಪಾಪಗಳು. ಗೊತ್ತಿಲ್ಲದೆ ಪಾಪಗಳು ಅಂತಂದರೆ, ನಾವೇನೋ ನಮ್ಮ ಮನೆಯಲ್ಲಿ ಒಂದು ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತೇವೆ. ಯಾರಾದರೂ ದೊಡ್ಡವರು, ಪಂಡಿತರು, ಜ್ಞಾನಿಗಳು, ಸ್ವಾಮಿಗಳು ಮನೆಗೆ ಬಂದಾಗ, ಇದು ಹಾಗಲ್ಲ ರೀ, ಹೀಗೆ ಮಾಡಬೇಕು, ನೀವು ಇದು ತಪ್ಪು ನೀವು ಮಾಡ್ತಾ ಇದ್ದದ್ದು ಅಂತ ಹೇಳಿದಾಗಲೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಗೊತ್ತಿಲ್ಲದೆ ಮಾಡ್ತಾ ಇರ್ತೇವೆ. ಆ ಥರದ್ದು ಗೊತ್ತಿಲ್ಲದೆ ಎಷ್ಟು ತಪ್ಪುಗಳನ್ನು ಮಾಡ್ತೀವಿ ನಾವು. ಹೀಗೆ ತಿಳಿದೋ ತಿಳಿಯದೆಯೋ ಅಥವಾ ಅನಿವಾರ್ಯವಾಗಿ ಕೆಲವು ಪಾಪಗಳನ್ನು ಮಾಡ್ತೇವೆ. ಕೆಲವು ಪಾಪಗಳು ಮಾಡಲೇಬೇಕಾಗತ್ತೆ, ಅನಿವಾರ್ಯ. ಹಿಂದಿನವ್ರು ನಿಂತಿರ್ತಾರೆ, ಅವ್ರು ದಬ್ತಾರೆ, ಹೋಗಲೇಬೇಕು ಮುಂದೆ, ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗುತ್ತೆ. ನಮಗೂ ಅನಿವಾರ್ಯ, ಇದು ಮಾಡಲಿಲ್ಲ ಅಂದರೆ ಅವರು ಬೈತಾರೆ. ಈ ಥರದ್ದು ಎಷ್ಟೋ ಪಾಪಗಳನ್ನು ನಾವು ದಿನೇ ಹೆಜ್ಜೆಗೂ ಮಾಡ್ತಾ ಇದ್ದೇವೆ. ಈ ಥರದ್ದು ಪಾಪಗಳು ಇದು ಒಂದು ಜನ್ಮದಲ್ಲ, ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ಮಾಡಿದ್ದೇವೆ. ಜನ್ಮಗಳಲ್ಲಿ ಮಾಡಿದ ಪಾಪಗಳ ರಾಶಿ ತುಂಬಿಕೊಂಡು ಬಿಟ್ಟಿದೆ ನಮ್ಮ ಹತ್ರ, ಲೆಕ್ಕನೇ ಹಾಕಲಿಕ್ಕಾಗೋದಿಲ್ಲ, ಅಷ್ಟು ಇದೆ. ಆದರೆ ಭಗವಂತ ಹೇಳ್ತಾನೆ, ರಾಶಿ ಹತ್ತಿ ಇದೆ. ಆ ಹತ್ತಿಯ ರಾಶಿ ಸುಡಲಿಕ್ಕೆ ರಾಶಿ ಬೆಂಕಿ ಬೇಕು ಅಂತಿಲ್ಲ. ಬೆಂಕಿಯ ಒಂದು ಕಿಡಿ ತಾಕಿದರೆ ಸಾಕು, ಹತ್ತಿ ರಾಶಿ ಹತ್ತಿ ಇದ್ದರೂ ಅದು ಸುಟ್ಟು ಭಸ್ಮ ಆಗತ್ತಲ್ಲ. ಹಾಗೆ ಕೃಷ್ಣಾಂತ ಭಕ್ತಿಯಿಂದ, ರಾಮ ಕೃಷ್ಣ ವೇದವ್ಯಾಸ ಹರೇ ನಾರಾಯಣ ಅಂತ ಭಕ್ತಿಯಿಂದ ನೀವು ಒಂದು ಬಾರಿ ಹೇಳಿದರೂ ಸಾಕು. ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ದಾಸರು ಇದನ್ನೇ ಹೇಳಿದ್ರು. ಭಕ್ತಿಯಿಂದ ಭಗವಂತನ ನಾಮಸ್ಮರಣೆಯನ್ನು ನಾವು ಮಾಡಿದರೆ ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಕೂಡ ಅದು ಪರಿಹಾರ ಮಾಡುತ್ತದೆ. ಅಂತಹ ಶಕ್ತಿ ಭಗವಂತನ ನಾಮಸ್ಮರಣೆಗೆ ಇದೆ ಅಂತೆ ಬರೆ. ಆ ಭಗವಂತನ ನಾಮ ಅಂದರೆ ಸುಮ್ಮನೆ ನಾವೆಲ್ಲ ನಮ್ಮ ಮಕ್ಕಳಿಗೆ ಕರೀಲಿಕ್ಕೊಂದು ಹೆಸರು ಬೇಕು ಅಂತ ಇಡ್ತೀವಲ್ಲ, ಆ ಥರ ಹೆಸರಲ್ಲ ಅದು. ನಾಮ ಅಂದರೆ ಹೆಸರು ಅಂದರೆ ನಮಗೂ ಒಂದು ಹೆಸರು ಇಟ್ಟಿರ್ತಾರೆ, ಏನೋ ಒಂದು ಹೆಸರು, ಕರೀಲಿಕ್ಕೊಂದು ಹೆಸರು ಬೇಕಲ್ಲ, ಅದಕ್ಕೊಂದು ಹೆಸರು. ಆ ಹೆಸರಿಗೆ ಏನು ಅರ್ಥ ಅನ್ನೋದು ಇಟ್ಟವರಿಗೂ ಗೊತ್ತಿರೋದಿಲ್ಲ, ಇಡಿಸ್ಕೊಂಡವರಿಗೂ ಗೊತ್ತಿರೋದಿಲ್ಲ. ನಿಮ್ಮ ಹೆಸರಿಗೆ ಏನು ಅರ್ಥ ಅಂತ ನೀವು ವಿಚಾರ ಮಾಡಿ ನೋಡಿ. ನಮ್ಮಪ್ಪ ನನಗೆ ಯಾಕೆ ಈ ಹೆಸರಿಟ್ಟ, ಈ ಹೆಸರಿಗೆ ಏನು ಅರ್ಥ ಅಂತ ಎಷ್ಟೋ 50 ವರ್ಷ ಆದಮೇಲೆ ಕೆಲವರಿಗೆ ಡೌಟ್ ಬರ್ತದೆ. ಹೌದಲ್ಲ, ನನ್ನ ಹೆಸರಿಗೆ ಏನು ಅರ್ಥ, ಈ ಹೆಸರಿಗೆ ನಮ್ಮಪ್ಪ ಈ ಹೆಸರಿಡಬೇಕಾದ್ರೆ ಏನು ವಿಚಾರ ಮಾಡಿಟ್ಟ ನನಗೆ. ಈಗಂತೂ ವಿಚಿತ್ರವಾದ ಹೆಸರುಗಳು, ಅದಕ್ಕೇನು ಅರ್ಥ ಅನ್ನೋದು ಗೊತ್ತೇ ಆಗೋದಿಲ್ಲ. ಅಂತಹ ಹೆಸರುಗಳನ್ನೆಲ್ಲ ಇಡ್ತಾ ಬಂದಿದ್ದಾರೆ. ನಮ್ಮ ಗುರುಗಳು ಮೊದಲನೇ ದಿವಸ ಪ್ರವಚನದಲ್ಲೇ ಈ ಮಾತನ್ನು ಹೇಳಿದ್ದಾರೆ. ನೀವೆಲ್ಲ ಕೇಳ್ತಾ ಇದ್ದೀರಿ, ಯೂಟ್ಯೂಬ್ನಲ್ಲೆಲ್ಲ ಬರ್ತಾ ಇದೆ ಪ್ರವಚನ. ಹೇಗೆ ಹೆಸರಿಡಬೇಕು ಮಕ್ಕಳಿಗೆ ಅಂದರೆ
ಆ ಹೆಸರಿಗೊಂದು ಅರ್ಥ ಇದೆ. ಎಲ್ಲ ಹೆಸರುಗಳಿಗೂ ಅರ್ಥ ಇದೆ. ಆ ಹೆಸರನ್ನು ಹೇಳಿದ ತಕ್ಷಣದಲ್ಲೇ ಆ ಹೆಸರು ಹೇಳುವ ಮಹಿಮೆ ಗೊತ್ತಾಗಬೇಕು ನಮಗೆ. ಇದು ಭಗವಂತನ ನಾಮ, ಭಗವಂತನ ಇಂಥ ಮಹಿಮೆಯನ್ನು ಈ ನಾಮ ಹೇಳ್ತಾ ಇದೆ ಅಂತ ಗೊತ್ತಾಗಬೇಕು. ಅಂಥ ಹೆಸರನ್ನು ನಾವು ಮಕ್ಕಳಿಗಿಡಬೇಕು. ಹಾಗಾಗಿ ಭಗವಂತನ ಎಷ್ಟು ನಾಮಗಳಿದ್ದಾವೋ ಆ ಎಲ್ಲ ನಾಮಗಳು ಕೂಡ ಭಗವಂತನ ಮಹಿಮೆಗಳನ್ನು ತಿಳಿಸ್ತಾ ಇದ್ದಾವೆ. ಹಾಗಾಗಿ ಎಷ್ಟು ಮಹಿಮೆ ಇದೆ ಭಗವಂತನದ್ದು. ಭಗವಂತನದ್ದು ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನಂತ ಮಹಿಮೆ ಇರೋದರಿಂದ ಅನಂತ ನಾಮಗಳು. ಆ ಅನಂತ ನಾಮಗಳುಳ್ಳಂತಹ ಅನಂತ ಮಹಿಮೆ ಉಳ್ಳಂತಹ ಭಗವಂತನ ರೂಪಗಳು ಅನಂತ. ಹಾಗಾಗಿ ಅನಂತಾನಂತ ರೂಪವುಳ್ಳ ಅನಂತಾನಂತ ನಾಮಗಳುಳ್ಳ ಆ ಭಗವಂತನನ್ನು ನಾವು ಕೊಂಡಾಡೋದೇನಿದೆ ಅಲ್ಲ, ಅದು ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತದೆ. ಆದ್ದರಿಂದ ನಾಮೋಚ್ಚಾರಣೆಯನ್ನು ಮಾಡುವಾಗ, ಹಾಡುಗಳನ್ನು ನಾವು ಹೇಳುವಾಗ ಅದರ ಅರ್ಥವನ್ನು ತಿಳಿದು ಹೇಳಬೇಕು. ಯಾವುದೇ ಒಂದು ಸ್ತೋತ್ರ ಇರ್ಬೋದು, ಅಥವಾ ಒಂದು ಹಾಡು ಇರ್ಬೋದು, ಮಂತ್ರ ಇರ್ಬೋದು, ಏನೇ ನಾವು ಪಾರಾಯಣ ಮಾಡುವಾಗ, ಜಪ ಮಾಡುವಾಗ, ಹಾಡು ಹೇಳುವಾಗ ಅದರ ಅರ್ಥವನ್ನು ತಿಳಿದು ಮಾಡಿದರೆ ಅದಕ್ಕೆ ಪೂರ್ಣವಾದ ಫಲ ಬರ್ತದೆ, ಹೆಚ್ಚಿನ ಫಲ ಬರ್ತದೆ. ಅರ್ಥ ಗೊತ್ತಿಲ್ಲದೇ ಇದ್ದರೂ ಪರವಾಗಿಲ್ಲ, ಎಲ್ಲ ಅರ್ಥ ತಿಳ್ಕೊಂಡೇ ಹೇಳಬೇಕು ಅಂತಂದರೆ ಕಷ್ಟ. ಆಚಾರ್ಯ ಹೇಳಿದ್ದಾರೆ ಅರ್ಥ ತಿಳ್ಕೊಂಡೇ ಹೇಳಬೇಕು, ಇಲ್ಲದೇ ಇದ್ದರೆ ಫಲ ಬರೋದಿಲ್ಲ ಅಂತ ಹೇಳಿದ್ದಾರೆ ಅಂಥೇಳಿ ನಮಗೆ ವಾಯುಸ್ತುತಿ ಅರ್ಥ ಆಗೋದಿಲ್ಲ ರೀ, ಅದಕ್ಕೆ ನಾನು ಹೇಳೋದೇ ಬಿಟ್ಟುಬಿಟ್ಟೆ. ಯಾಕೆ ಅರ್ಥ ತಿಳ್ಕೊಂಡು ಹೇಳಬೇಕು ಅಂದಿದ್ದಾರೆ, ಅರ್ಥ ತಿಳ್ಕೊಳ್ಳದೆ ಹೇಳಬಾರ್ದು ಅಂದಿದ್ದಾರೆ. ವೆಂಕಟೇಶ ಸ್ತೋತ್ರದ ಅರ್ಥ ಗೊತ್ತಿಲ್ಲ, ಕೃಷ್ಣಾಷ್ಟ ಸ್ತೋತ್ರದ ಅರ್ಥ ಗೊತ್ತಿಲ್ಲ, ವಾಯುಸ್ತುತಿ ಅರ್ಥ ಗೊತ್ತಿಲ್ಲ, ದೇವ್ರ ಪೂಜೆ ಮಾಡ್ತಾ ಇದ್ದೆ ಇಷ್ಟು ದಿವಸ, ಅರ್ಥ ಗೊತ್ತಿಲ್ಲದೆ ಹೇಳಬಾರ್ದು ಮಂತ್ರ ಅಂದರು, ಅದಕ್ಕೆ ಮಂತ್ರನೇ ಹೇಳೋದಿಲ್ಲ, ಹಾಗೆ ದೇವ್ರ ಪೂಜೆ ಮಾಡ್ತೇನೆ. ಹಾಗಲ್ಲ, ಅರ್ಥ ಗೊತ್ತಿಲ್ಲದೇ ಇದ್ದರೂ ಹೇಳಬೇಕು. ಈಗ ನಾವು ಮಕ್ಕಳಿಗೆ ಮೊದಲು ಏನು ಹೇಳ್ತೇವೆ, ಏನಾದರೂ ಒಂದು ಹೇಳಿಕೊಡ್ತೇವೆ, ಇದನ್ನು ಹೇಳು, ಇದಕ್ಕೇನು ಅರ್ಥ, ಇದಕ್ಕೇನು ಅರ್ಥ ಅಂತ ಮಕ್ಕಳು ಕೇಳ್ತಾ ಇದ್ದರೆ ಎಲ್ಲದಕ್ಕೂ ಅರ್ಥ ಹೇಳ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಮೊದಲೇನು ಹೇಳ್ತೇವೆ, ನೀವು ಮೊದಲು ಕಲಿತು ಹೇಳಲಿಕ್ಕೆ ಪ್ರಾರಂಭ ಮಾಡು, ಆಮೇಲೆ ನಿಧಾನವಾಗಿ ಅರ್ಥವನ್ನು ಒಂದೊಂದಾಗಿ ತಿಳ್ಕೊಳ್ಬೋದು ಅಂತ. ಹಾಗೆ ವೇದ ಮಂತ್ರಗಳು, ಪುರಾಣ ಮಂತ್ರಗಳು, ಸ್ತೋತ್ರಗಳು, ಈ ದಾಸರ ಪದ್ಯಗಳು, ಇದಕ್ಕೆಲ್ಲ ಅನೇಕ ಅರ್ಥಗಳಿದ್ದಾವೆ. ನೀವೇನಿವತ್ತು ಕೂತು 1-1.5 ಗಂಟೆ ಆ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಿದಿರಿ, ಈ 1 ಗಂಟೆ ಹೇಳಿದ ಭಗವಂತನ ಆ ಹಾಡುಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಿಮಗೆ 1 ಜನ್ಮ ಸಾಕಾಗೋದಿಲ್ಲ. ಹಾಗಂತ ಹೇಳಿ ಬಿಡಬಾರ್ದು. ಅರ್ಥ ಗೊತ್ತಿಲ್ಲದೇ ಇದ್ದರೂ ಕೂಡ ಸಾಧಾರಣವಾಗಿ ಇದು ಭಗವಂತನನ್ನು, ಅವನ ಮಹಿಮೆಯನ್ನು ಕೊಂಡಾಡ್ತಾ ಇದೆ ಅಂತ ಇದನ್ನು ಸಾಮಾನ್ಯವಾಗಿ ಇಷ್ಟಾದರೂ ತಿಳ್ಕೊಳ್ಬೇಕು. ಮೊದಲು ಸಾಮಾನ್ಯ ಜ್ಞಾನ. ಆ ರೀತಿ ಸಾಮಾನ್ಯವಾಗಿ ತಿಳಿದು ಭಗವಂತನ ಮಹಿಮೆ, ಇದನ್ನು ನಾನು ಹೇಳೋದ್ರಿಂದ ನನ್ನ ಪಾಪಗಳು ಪರಿಹಾರ ಆಗ್ತದೆ ಅಂತ ತಿಳಿದು ಅದನ್ನು ಹೇಳ್ತಾ ಹೋಗಬೇಕು. ಹೇಳ್ತಾ ಹೋದರೆ ಭಕ್ತಿ ಅಂತನ್ನೋದು ಜಾಗೃತವಾಗ್ತದೆ, ತಾನಾಗಿಯೇ ಭಕ್ತಿ ಉದ್ರೇಕ ಆಗ್ತದೆ. ಆ ಭಕ್ತಿ ಜಾಸ್ತಿ ಆದಾಗ ಜ್ಞಾನ ಅಂತನ್ನೋದು ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ಈ ಜ್ಞಾನ ಮತ್ತು ಭಕ್ತಿ ಇದು ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಜ್ಞಾನ ಇಲ್ಲದೆ ಭಕ್ತಿ ಬರೋದಿಲ್ಲ, ಆದರೆ ಭಕ್ತಿ ಇಲ್ಲದೆ ಜ್ಞಾನ ಬರೋದಿಲ್ಲ. ಅಂದ್ರೇನರ್ಥ, ನಿಧಾನವಾಗಿ ಜ್ಞಾನ ಮೊದಲು ಸ್ವಲ್ಪ ಇರ್ತದೆ, ಅದರಿಂದ ಸ್ವಲ್ಪ ಭಕ್ತಿ ಜಾಸ್ತಿ ಬರ್ತದೆ. ಭಕ್ತಿ ಜಾಸ್ತಿ ಆಗ್ತಾ ಇದ್ದಂಗೆ ಜ್ಞಾನ ಜಾಸ್ತಿ ಆಗ್ತಾ ಹೋಗ್ತದೆ. ಮೊದಲು ಸಾಮಾನ್ಯ ಜ್ಞಾನ ಇದ್ದು ಸ್ವಲ್ಪ ಜಾಸ್ತಿ ತಿಳುವಳಿಕೆ ಬರ್ತದೆ, ಆ ಜ್ಞಾನ ಜಾಸ್ತಿ ಆಗ್ತಾ ಭಕ್ತಿಯು ಜಾಸ್ತಿ ಆಗ್ತಾ ಹೋಗ್ತದೆ. ಹೀಗೆ ಜ್ಞಾನ ಭಕ್ತಿಗಳು ಯಾವಾಗ ಜಾಸ್ತಿ ಆಗ್ತಾ ಬರ್ತದೋ ಆವಾಗ ಆಟೋಮೆಟಿಕ್ಲಿ ವೈರಾಗ್ಯ ಬರ್ತದೆ. ಜ್ಞಾನ, ಭಕ್ತಿ, ವೈರಾಗ್ಯ ಅಂತಂದರೆ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ. ಒಂದೊಂದಾಗಿ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡ್ತಾ ಬರಬೇಕು. ಹೇಳೋದು ಬಹಳ ಸುಲಭ, ಆದರೆ ಅನುಸರಣೆ ಮಾಡೋದು ಬಹಳ ಕಷ್ಟ ಇದೆ. ಕೂತು ಪ್ರವಚನ ಮಾಡೋದು ಬಹಳ ಸುಲಭ, ವೈರಾಗ್ಯ ಸಂಪಾದನೆ ಮಾಡಬೇಕು. ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ಬೆಳೆಸ್ಕೊಳ್ರಿ ಅಂತ ಹೇಳಬಹುದು, ಆದರೆ ಅದನ್ನು ಬೆಳೆಸ್ಕೊಳ್ಳೋದು ಬಹಳ ಕಷ್ಟ ಇದೆ. ಅದಕ್ಕೆ ಜ್ಞಾನ ಭಕ್ತಿಗಳು ಸಹಕಾರಿಯಾಗಬೇಕು. ಯಾವಾಗ ಜ್ಞಾನ ಭಕ್ತಿಗಳು ಜಾಸ್ತಿ ಆಗ್ತಾ ಹೋಗ್ತದೋ ಆವಾಗ ಮಾತ್ರ ವೈರಾಗ್ಯ ತನ್ನಿಂದ ತಾನೇ ಬರ್ತದೆ. ಪ್ರಯತ್ನಪೂರ್ವಕವಾಗಿ ನಾವು ಮಾಡ್ತಾ ಇರಬೇಕು ಅದನ್ನು, ಆವಾಗ ವೈರಾಗ್ಯ ಬರ್ತದೆ. ವೈರಾಗ್ಯ ಬರಲಿಕ್ಕೆ ಶಾಸ್ತ್ರಗಳಲ್ಲಿ ಅನೇಕ ಮಾತುಗಳು. ನಮಗೆ ಯಾಕೆ ವೈರಾಗ್ಯ ಇಲ್ಲ ಅಂತಂದರೆ, ನಮಗನ್ನಿಸ್ತದೆ ನಾನು
ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ವಸ್ತು, ನನ್ನ ವಾಹನ, ನನ್ನ ಮನೆ, ಇದರ ಬಗ್ಗೆ ನಮಗೆ ಅತಿಯಾದ ಆಸೆ. ಇದು ನಮ್ಮನ್ನು ಕಾಪಾಡ್ತದೆ ಅಂತ ನಂಬಿದ್ದೇವೆ ನಾವು. ನಾಳೆ ನನಗೇನಾದರೂ ಆದರೆ ನನಗೆ ನನ್ನ ಹೆಂಡತಿನೇ ಗತಿ, ನನ್ನ ಮಕ್ಕಳೇ ಗತಿ, ನಾ ಇರೋ ಈ ಮನೆ ಕಷ್ಟಪಟ್ಟು ಸಂಪಾದನೆ ಮಾಡಿದೆ, ಈ ಮನೆಯೇ ನನಗೆ ಗತಿ, ಬೇರೆ ಯಾರೂ ಗತಿ ಇಲ್ಲ ನನಗೆ ಅಂತ ನಂಬಿದ್ದೇವೆ. ಶಾಸ್ತ್ರ ಸ್ವಲ್ಪ ಮುಂದೆ ಹೋಗಿ ಹೇಳುತ್ತದೆ, ಇವರು ಯಾರೂ ನಮ್ಮನ್ನು ಕಾಪಾಡೋದಿಲ್ಲ, ಯಾರನ್ನೂ ನಂಬಬೇಡ್ರಿ. ಪಕ್ಕದ ಮನೆಯಲ್ಲೇ ಇರ್ತಾರೆ, ಪಕ್ಕದ ಮನೆಯಲ್ಲೋ ಎದುರುಗಡೆ ಮನೆಯಲ್ಲೋ ಮೇಲೆ ಕೆಳಗೋ ಯಾವುದೋ ಮನೆಯಲ್ಲಿ ಇಲ್ಲೇ ದಿವಸ ಅವ್ರ ಜೊತೆ ಮಾತಾಡ್ತಾ ಇರ್ತೇವೆ, ಭಾಳ ಹಚ್ಕೊಂಡಿರ್ತೇವೆ, ಒಂದು ದಿವಸನೂ ಬಿಡೋದಿಲ್ಲ, ಒಂದು ದಿವಸನೂ ಬಿಡದೆ ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡಿರ್ತೇವೆ, ಅಷ್ಟು ಕ್ಲೋಸ್ ಫ್ರೆಂಡ್. ಇವರು ಸತ್ರು ಅಂತ ಗೊತ್ತಾದರೆ ಮನೆ ಬಾಗಿಲು ಹಾಕ್ಕೊಂಡ್ಬಿಡ್ತಾರೆ, ಹೊರಗೆ ಬರೋದಿಲ್ಲ, ಮನೆ ಬಾಗಿಲೇ ತೆಗೆಯೋದಿಲ್ಲ, ಎಲ್ಲ ಮುಗಿಸ್ಕೊಂಡು ಹೋಗ್ಲಿ ಆಮೇಲೆ ಬಾಗಿಲು ತೆಗೆದ್ರಾಯ್ತು ಅಂತಾರೆ. ಏನು ಸಂಬಂಧ, ಏನು ಫ್ರೆಂಡ್ಶಿಪ್ಪು? ಕೆಲವರು ಬಾಗಿಲ ತೆಗೆದು ಬರ್ಬೋದು, ಬರ್ತಾರೆ, ಎಲ್ಲಿಗೆ ಬರ್ತಾರೆ? ಅಂಗಳ ತನಕ, ಅಂಗಳದಲ್ಲಿ ಕೂತ್ಕೊಳ್ತಾರೆ, ಮಾತಾಡ್ತಾ, ಹೌದಾ ಏನಾಯಿತು ಪಾಪ, ಹೌದಾ ಅಯ್ಯೋ ಪಾಪ, ಹಾಗ ಹೀಗ, ಸ್ವಲ್ಪ ಹೊತ್ತು ಆಮೇಲೆ ಟೈಮ್ ಆಯಿತು ತೆಗೆದು ಬಿಡ್ರಿ ಅಂತಾರೆ. ಅಲ್ಲಿಂದ ಮುಂದೆ ಬರ್ತಾರಾ? ಇಲ್ಲ. ಅಲ್ಲಿಂದ ಮುಂದೆನೂ ಕೆಲವರು ಬರ್ಬೋದು, ಒಂದು 4 ಜನ ಸ್ಮಶಾನದ ತನಕ ಬರ್ಬೋದು. ಅಲ್ಲಿಂದ ಮುಂದೆ ಯಾರು ಬರ್ತಾರೆ? ಅಲ್ಲಿಂದ ಮುಂದೆ ಯಾರೂ ಬರೋದಿಲ್ಲ. ಕಟ್ಟಿಕೊಂಡ ಹೆಂಡತಿ ತಲೆ ಮೇಲೆ ಸೆರಗು ಹಾಕ್ಕೊಂಡು ಮುಂದೇನು ಗತಿ ಅಂತಾಳೆ. ದಾಸರೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇದನ್ನೆಲ್ಲ. ನನಗಿನ್ಯಾರ ಗತಿ ಅಂತಾಳೆ ಹೊರತು ಮುಂದೆ ಬರಲಿಕ್ಕೆ ಅಂಜುತ್ತಾಳೆ. ಮಕ್ಕಳು ಬೆಂಕಿ ಕೊಟ್ಟು ಹಿಂತಿರುಗಿ ಬಂದುಬಿಡ್ತಾರೆ. ಅಲ್ಲಿಂದನೂ ಮುಂದೆ ನಮ್ಮ ಜೊತೆಗೆ ಬರೋದು ಅಂದರೆ ನಾವು ಮಾಡಿದ ಪುಣ್ಯ ಪಾಪ, ನಾವು ಮಾಡಿದ್ದೇನಿದೆಲ್ಲ ಅದು ಮಾತ್ರ ನಮ್ಮ ಜೊತೆ ಬರ್ತದೆ. ನಾವು ಮಾಡಿದ ಕರ್ಮಗಳನ್ನು ಮಾತ್ರ ನಾವೇ ಅನುಭವಿಸ್ಬೇಕು. ಅದು ಮಾತ್ರ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿ ಹೋಗ್ತೇನೆ ಅಂದರೆ ಆಗೋದಿಲ್ಲ. ನಾವು ಗಳಿಸಿದ ಹಣ ಮನೆಯಲ್ಲೇ ಉಳಿಯುತ್ತೆ, ಅಥವಾ ನಾಳೆ ನಾನು ಸಾಯ್ತೇನೆ ಅಂತ ಗೊತ್ತಾದರೆ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ನಾಳೆ ನಾನು ಸಾಯ್ತಾ ಇದ್ದೇನೆ, ತುಂಬ ಪಾಪ ಮಾಡಿದ್ದೇನೆ, ಅಷ್ಟು ನರಕದಲ್ಲಿ ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಅರ್ಧ ನಿನಗೆ ಟ್ರಾನ್ಸ್ಫರ್ ಮಾಡ್ತೇನೆ, ಇನ್ನು ಅರ್ಧ ಮಾತ್ರ ನಾನು ತೊಗೊಂಡೋಗ್ತೇನೆ ಪಾಪ ಅಂದರೆ ಆಗತ್ತಾ? ನಾನು ಮಾಡಿದ ಪಾಪವನ್ನು ನಾನೇ ಅನುಭವಿಸ್ಬೇಕು, ನಾನು ಮಾಡಿದ ಪುಣ್ಯವನ್ನು ನಾನೇ ಅನುಭವಿಸ್ಬೇಕು. ಇದನ್ನು ಯಾರಿಗೂ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪುಣ್ಯ ಪಾಪಗಳನ್ನು ನಾವು ಗಳಿಸ್ಬೇಕು. ಇವರು ಯಾರನ್ನೂ ನಂಬಬಾರದು. ಇವರೆಲ್ಲ ನಮ್ಮ ಜೊತೆಯಲ್ಲಿ ಇರ್ತಾರೆ, ಹಂಗಂತ ಕೈ ಬಿಡಬೇಡ್ರಿ. ಅದನ್ನು ಹೇಳ್ತದೆ ವಿಷ್ಣು ರಹಸ್ಯದಲ್ಲಿ. ಭಗವಂತ ಹೇಳ್ತಾನೆ, ಹಂಗಂತ ಹೇಳಿ ಹೆಂಡತಿ ಬೇಡ, ಮಕ್ಕಳು ಬೇಡ, ಬಿಟ್ಬಿಡೋಣ ಅಲ್ಲ. ಗೃಹಸ್ಥ ಧರ್ಮ ಅಂತಂದ ಮೇಲೆ ಗೃಹಸ್ಥರು ಹೆಂಡತಿ ಮಕ್ಕಳನ್ನು ಕಾಪಾಡಬೇಕು, ನೋಡ್ಕೊಳ್ಬೇಕು. ಹಂಗಂತ ಹೇಳಿ ಪೂರ್ತಿ ಅಟ್ಯಾಚ್ಮೆಂಟ್ ಇರಬಾರ್ದು. ಪದ್ಮಪತ್ರ ಮಿವಾಂಭಸ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು ಇದನ್ನೇ. ಈಸಬೇಕು ಇದ್ದು ಜಯಿಸಬೇಕು ಈ ಹೇಸಿಗೆ ಸಂಸಾರದಲ್ಲಿ ಅಂತ ಪುರಂದರದಾಸರು ಹೇಳಿದರು. ಈಸಬೇಕು, ಈಸ್ಲಿಕ್ಕೆ ನೀರಲ್ಲೇ ಇರಬೇಕು. ನಾ ಇಲ್ಲೇ ಕೂತ್ಕೊಂಡು ಈಸ್ತೇನೆ, ಅಲ್ಲಿ ನೀರಿದೆ ಇಲ್ಲೇ ಕೂತ್ಕೊಂಡು ಈಸ್ತೇನೆ ಅಂದ್ರೆ ಆಗಲ್ಲ. ಈಸಬೇಕಾಗಿದ್ದರೆ ನೀರಲ್ಲೇ ಬೀಳಬೇಕು, ಸಂಸಾರದಲ್ಲೇ ಬೀಳಬೇಕು. ಸಂಸಾರದಲ್ಲಿ ಇದ್ದೇ ಮುಳುಗದಂಗೆ ಈಸಬೇಕು, ಮೇಲಿಂದಲೇ ಈಸಬೇಕು. ಆ ಈಜೋ ಕಲೆಯನ್ನು ಕಲಿಬೇಕು. ಇದನ್ನೇ ಪದ್ಮಪತ್ರ ಮೀಮಾಂಬಸ ಅಂತ. ಸಂಸಾರದಲ್ಲಿ ಇದ್ದರೂ ಕೂಡ ಸಂಸಾರದ ಅಟ್ಯಾಚ್ಮೆಂಟ್ ಪೂರ್ತಿ ಇಲ್ಲದೇ ಇರುವಂತೆ ಇದು ಭಗವಂತ ನನಗೆ ಕೊಟ್ಟದ್ದು. ಆಸ್ತಿ ಇರ್ಬೋದು, ಹಣ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲವೂ ಕೂಡ ಭಗವಂತ ನನಗೆ ಕೊಟ್ಟದ್ದು. ಭಗವಂತನ ಪೂಜಾ ರೂಪದಲ್ಲಿ ನಾನು ಇದನ್ನು ವಿನಿಯೋಗ ಮಾಡ್ತೇನೆ. ಯಾವುದನ್ನೇ ನಾನು ಅನುಭವಿಸಿದರೂ ಕೂಡ ನನಗೆ ಕೊಟ್ಟ ಸಂಪತ್ತು ಭಗವಂತ ಅನುಭವಿಸಬೇಕು, ಮಾಡುವಂತ ಕೊಟ್ಟಿದ್ದಾನೆ. ಮಾಡುವಾಗಲೂ ಕೂಡ ಇದು ಭಗವಂತನ ಪ್ರಸಾದ, ಭಗವಂತ ನನಗೆ ಕೊಟ್ಟ ಅನುಗ್ರಹ. ಕುರು ಭುಂಕ್ಷ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ಭಗವಂತ ಕೊಟ್ಟದ್ದನ್ನು ಭಗವಂತನ ಸ್ಮರಣಪೂರ್ವಕವಾಗಿ, ಭಗವಂತನ ಪ್ರಸಾದಪೂರ್ವಕವಾಗಿ ಅದನ್ನು ನಾವು ಅನುಭವಿಸಬೇಕು. ಆ ರೀತಿ ಸಂಸಾರದಲ್ಲಿದ್ದು ನಾವು ಈ ಸಂಸಾರವನ್ನು ದಾಟಬೇಕು. ಆ ನೀರಿನಲ್ಲೇ ಇದ್ದು ನೀರಿನ ಒಳಗೆ ಮುಳುಗದ ಹಾಗೆ, ಮುಳುಗಿಬಿಟ್ರೆ ಪ್ರಾಣ ಹೋಗ್ತದೆ, ಮುಳುಗಬಾರದು.
ನೀರಿನ ಮೇಲೇ ತೇಲ್ಕೊಂಡು ಹೋಗಬೇಕು. ಈಸ್ಕೊಂಡು ಹೋದರೆ ಆ ದಡವನ್ನು ತಲುಪಬಹುದು. ಹಾಗೆ ಈ ಸಂಸಾರದ ದಡವನ್ನು ದಾಟಬೇಕಾಗಿದ್ದರೆ ಈ ಸಂಸಾರದಲ್ಲೇ ಇದ್ದುಕೊಂಡು ಆ ಸಂಸಾರದಲ್ಲಿ ಭಗವಂತ ಕೊಟ್ಟದ್ದನ್ನು ಭಗವಂತನ ಪ್ರಸಾದ ರೂಪದಲ್ಲಿ ಭಗವಂತನಿಗೇ ಸಮರ್ಪಣೆ ಮಾಡ್ತಾ, ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಿದ ಸಕಲ ಕರ್ಮಗಳು ಸರ್ವಕರ್ಮ ಸಮರ್ಪಣೆ, ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣಾ ಭಾವದಲ್ಲಿ ನಾವು ನಿವೇದನೆ ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಸಂಸಾರದಲ್ಲಿ ಇರುವಾಗ ಎಲ್ಲರೂ ಜೊತೆಯಲ್ಲಿರ್ತಾರೆ, ಆದರೆ ಇವರೇ ಶಾಶ್ವತ ಅಂತ ತಿಳ್ಕೊಳ್ಬೇಡ್ರಿ. ಎಲ್ಲೋ ಪ್ರಯಾಣ ಮಾಡ್ತಾ ಇರ್ತೇವೆ, ಗಾಡಿಯಲ್ಲಿ, ಬಸ್ಸಲ್ಲೋ ಅಥವಾ ಟ್ರೈನಲ್ಲೋ ಫ್ಲೈಟಲ್ಲೋ ಹೋಗ್ತಾ ಇರ್ತೇವೆ. ಯಾರೋ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾರೆ, ಎದುರಿಗೆ ಬಂದು ಕೂತ್ಕೊಳ್ತಾರೆ. ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ನೋಡ್ತಾ ಆಮೇಲೆ ನೀವೆಲ್ಲಿಂದ ಬಂದ್ರಿ, ನಿಮ್ದೇನು ಹೆಸರು, ಯಾವ ಊರು, ಎಲ್ಲಿಗೆ ಹೋಗ್ತಾ ಇದ್ದೀರಿ, ಸುಮ್ಮನೆ ಮಾತಾಡಿಸ್ತೇವೆ. ಹೋಗ್ಬೇಕು ಟೈಮ್ ಪಾಸಿಗೆ ಎಷ್ಟೋ ತನಕ ಸುಮ್ಮನೆ ಕೂತ್ಕೊಳ್ಳೋದು. ಅವ್ರ ಜೊತೆ ಮಾತಾಡ್ತೇವೆ. ಆಮೇಲೆ ಅವರು ಮಾತಾಡ್ತಾರೆ, ನಮ್ಮ ಪರಿಚಯ ಅವ್ರ ಪರಿಚಯ ನಾವು ಮಾಡ್ಕೊಳ್ತೇವೆ. ಆಮೇಲೆ ತುಂಬ ಫ್ರೆಂಡ್ಶಿಪ್ ಆಗಿಬಿಡ್ತದೆ. ಅವರೇನೋ ತಿನ್ಲಿಕ್ಕೆ ತೊಗೊಂಬಂದಿರ್ತಾರೆ, ನಮಗೆ ಕೊಡ್ತಾರೆ, ನಾವು ಏನೋ ತಿನ್ಲಿಕ್ಕೆ ತೊಗೊಂಬಂದಿರ್ತೇವೆ, ಅವ್ರಿಗೆ ಕೊಡ್ತೇವೆ, ಒಟ್ಟಿಗೆ ಊಟ ಮಾಡ್ತೇವೆ, ಒಟ್ಟಿಗೆ ಚೆನ್ನಾಗಿ ಎಲ್ಲ ಮಾತಾಡಿ ಅವರ ಸ್ಟೇಷನ್ ಬಂತೋ ಇಳಿದು ಹೋಗ್ತಾ ಇರ್ತಾರೆ. ಇಳಿಯುವಾಗ ಅಯ್ಯೋ ಇಲ್ಲರಿ ಇಷ್ಟು ಎಲ್ಲ ಫ್ರೆಂಡ್ಶಿಪ್ ಆಗಿದ್ದೇವೆ, ತುಂಬ ಮಾತಾಡಿದ್ದೇವೆ, ತುಂಬ ಹಚ್ಕೊಂಡು ಬಿಟ್ಟಿದ್ದೇವೆ, ಹೋಗಬೇಡ್ರಿ ನೀವು ನಮ್ಮ ಜೊತೆಗೆ ಇರ್ರಿ ಅನ್ಲಿಕ್ಕೆ ಆಗ್ತದಾ? ಅವ್ರ ಸ್ಟೇಷನ್ ಬಂತು, ಅವ್ರು ಇಳಿದೋದ್ರು. ನಮ್ಮ ಸ್ಟೇಷನ್ ಬಂದಾಗ ನಾವು ಇಳಿದು ಹೋಗ್ಬೇಕು. ನದಿಯಲ್ಲಿ ಒಂದು ಕಟ್ಟಿಗೆ ತುಂಡು ಹರ್ಕೊಂಡು ಹೋಗ್ತಾ ಇರ್ತದೆ, ಇನ್ನೊಂದು ಕಟ್ಟಿಗೆ ತುಂಡು ಇನ್ನೊಂದು ಕಡೆಯಿಂದ ಹರ್ಕೊಂಡು ಬರ್ತಾ ಇರ್ತದೆ. ಆ ಕಟ್ಟಿಗೆ ತುಂಡು ಈ ಕಟ್ಟಿಗೆ ತುಂಡು ಎರಡೂ ಯಾವುದೋ ಒಂದು ಜಾಗದಲ್ಲಿ ಒಂದಾಗ್ತವೆ, ಒಟ್ಟಿಗೆ ಹರ್ಕೊಂಡು ಹೋಗ್ತಾ ಇರ್ತವೆ ಎರಡು ಕಟ್ಟಿಗೆ ತುಂಡುಗಳು. ತುಂಬ ದೂರ ಹರ್ಕೊಂಡು ಹೋಗ್ತಾ ಯಾವುದೋ ಒಂದು ಮರ ಬಂತು, ಯಾವುದೋ ಒಂದು ಕಲ್ಲು ಬಂಡೆ ಬಂತು, ಮತ್ತು ಆ ಕಟ್ಟಿಗೆ ತುಂಡು ಬೇರೆ ಆಯಿತು, ಈ ಕಟ್ಟಿಗೆ ತುಂಡು ಬೇರೆ ಆಯಿತು. ಹೀಗೆ ಗಂಡ ಹೆಂಡತಿ ಸಂಬಂಧ. ಅವಳೆಲ್ಲಿಂದಲೋ ಬಂದವಳು, ಇವನೆಲ್ಲಿಂದನೋ ಬಂದವನು. ಹಿಂದಿನ ದಿವಸದ ತನಕ ಅವನಿಗೂ ಇವಳಿಗೂ ಏನೂ ಪರಿಚಯ ಇಲ್ಲ. ಅವನಿಗೇನಾದರೂ ಇವಳಿಗೇನೂ ಆಗೋದಿಲ್ಲ, ಇವಳಿಗೇನಾದರೂ ಅವನಿಗೇನೂ ಆಗೋದಿಲ್ಲ. ಇವತ್ತು ಮದುವೆ ಆಯಿತು, ನಾಳೆಯಿಂದ ಇವನೇ ಸರ್ವಸ್ವ, ಅವಳೇ ಸರ್ವಸ್ವ, ಅವಳೇ ನನ್ನ ಜೀವ. ಎಲ್ಲಿಂದ ಬಂತಿದ್ದು? ಇದು ಅಟ್ಯಾಚ್ಮೆಂಟು. ಎಲ್ಲಿಂದಲೋ ಬಂದ ಕಟ್ಟಿಗೆ ತುಂಡು, ಇಲ್ಲೆಲ್ಲಿಂದಲೋ ಬಂದ ಕಟ್ಟಿಗೆ ತುಂಡು ಒಂದು ಸಮಯದಲ್ಲಿ ಒಟ್ಟಾಗ್ತವೆ, ಹರ್ಕೊಂಡು ಹೋಗ್ತಾ ಇರ್ತವೆ. ಎಲ್ಲಿ ತನಕ ಹರ್ಕೊಂಡು ಹೋಗ್ತದೆ? ಯಾವುದೋ ಆದರೂ ಒಂದು ಕಲ್ಲು ಬಂಡೆ ಮರ ಬಂತು ಅಂದರೆ ಆಮೇಲೆ ಅದು ಬೇರೆ ಇದು ಬೇರೆ, ಹಾಗೆ ಅವಳು ಬೇರೆ ಇವನು ಬೇರೆ. ಆಮೇಲೆ ಮುಂದಿನ ಜನ್ಮದಲ್ಲಿ ಇನ್ಯಾರು ಹೆಂಡತಿಯೋ, ಇನ್ಯಾರು ಗಂಡನೋ, ಇನ್ಯಾರು ತಂದೆಯೋ, ಇನ್ಯಾರು ಅಮ್ಮನೋ, ಇನ್ಯಾರು ಮಕ್ಕಳು, ಇದೇ ಮಕ್ಕಳು ಇದೇ ತಂದೆ ತಾಯಿ ನಮಗಿರ್ತಾರೆ ಮುಂದಿನ ಜನ್ಮದಲ್ಲಿ. ಯಾವುದೂ ನಿಯಮ ಇಲ್ಲ. ಇದನ್ನೆಲ್ಲ ಶಾಸ್ತ್ರ ಹೇಳಿ ನಮಗೆ ವೈರಾಗ್ಯವನ್ನು ಉಂಟು ಮಾಡಿಕೊಡ್ತದೆ. ಇದನ್ನು ತಿಳ್ಕೊಳ್ರಿ. ಎಷ್ಟೋ ಜನ್ಮದಲ್ಲಿ ಚಿತ್ರಕೇತು ಎಂಬ ರಾಜನ ಮಗನಿಗೆ ಈಗ ಒಂದು ಪರಿಸ್ಥಿತಿ ಬರ್ತದೆ, ಹೇಳ್ತಾರೆ ಭಾಗವತದಲ್ಲಿ ಬರ್ತದೆ. ಕಸ್ಮಿನ್ ಜನ್ಮನಿ, ಯಾವ ಜನ್ಮದಲ್ಲಿ ನನಗೆ ತಂದೆ ತಾಯಿಗಳಾಗಿದ್ದರು ಇವರು, ಈ ಒಂದು ಜನ್ಮದಲ್ಲಿ ತಾನೇ ತಂದೆ ತಾಯಿಗಳು ಅಂತ ಆ ಮಗು ಹೇಳ್ತದೆ. ಹಾಗಾಗಿ ಯಾವುದೋ ಜನ್ಮದಲ್ಲಿ ಯಾರ್ಯಾರೋ ತಂದೆ ತಾಯಿಗಳಾಗಿ ಹೋಗಿದ್ದಾರೆ, ಯಾರ್ಯಾರೋ ಗಂಡ ಹೆಂಡತಿಗಳಾಗಿ ಹೋಗಿದ್ದಾರೆ, ಯಾರೋ ಎಷ್ಟೋ ಜನ ಮಕ್ಕಳಾಗಿ ಹೋಗಿದ್ದಾರೆ. ಒಂದು ಜನ್ಮದ ತಂದೆ ತಾಯಿಗಳು, ಒಂದು ಜನ್ಮದ ಗಂಡ ಹೆಂಡತಿ, ಒಂದು ಜನ್ಮದ ಮಕ್ಕಳನ್ನು ನಂಬಿಕೊಂಡು ನಾವು ಇದರಿಂದಲೇ ನಮಗೆ ಉದ್ಧಾರ ಆಗ್ತದೆ ಅಂತ ಅಂದ್ಕೊಳ್ಬಾರ್ದು. ಹಾಗಾಗಿ ಎಷ್ಟೋ ಜನರಿಗೆ ಮಕ್ಕಳಿರೋದಿಲ್ಲ, ಚಿಂತೆ ಮಾಡಬೇಡ್ರಿ. ಮಕ್ಕಳಿದ್ದವರಾದರೂ ಏನು ಉದ್ಧಾರ ಮಾಡ್ತಾರೆ ಅಂತ ಗ್ಯಾರಂಟಿ? ಅದರಲ್ಲೂ ಈಗಿನ ಕಾಲದಲ್ಲಿ ಮಕ್ಕಳು ತಂದೆ ತಾಯಿಗಳ ಕರ್ಮ ಮಾಡಬೇಕು ಅಂದರೂ ಕೂಡ ಮಾಡಬೇಕಲ್ಲಪ್ಪ ಅಂತ ಮಾಡ್ತಾರೆ. ಎಷ್ಟೋ ಜನರಿಗೆ ಮಕ್ಕಳೇ ಎಲ್ಲೋ ಅಮೇರಿಕಾದಲ್ಲೋ ಎಲ್ಲೋ ಇರ್ತಾರೆ, ಆ ಟೈಮಿಗೆ ಸರಿಯಾಗಿ ಸಿಗೋದಿಲ್ಲ. ಏನು ಉಪಯೋಗ? ಕಷ್ಟಪಟ್ಟು ಹೆತ್ತು ಅವ್ರನ್ನ ಬೆಳೆಸಿ ದೊಡ್ಡವರನ್ನು ಮಾಡಿ ಎಲ್ಲೋ ಇರ್ತಾರೆ. ಇಲ್ಲಿ ಕಷ್ಟಪಟ್ಟು ಒದ್ದಾಡ್ತಾ ಇದ್ದೇನೆ, ಈಗ ಇನ್ನೇನು ಪ್ರಾಣ ಹೋಗ್ತದೋ ಬಿಡ್ತದೋ ಅಂದರೆ ಅಲ್ಲೇ ಯಾವ್ದಾರ ಡಾಕ್ಟ್ರಿಗೆ ಅಡ್ಮಿಟ್ ಮಾಡಿ, ಯಾವುದಾರೊಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಡ್ರಿ ಅಂತ ಅಲ್ಲಿಂದ ಫೋನ್ ಮಾಡಿ ಹೇಳ್ತಾನೆ ಅಷ್ಟೇ ಮಗ. ಎಷ್ಟೋ ಸಲ ಪ್ರಾಣ ಹೋದರೂ ಕೂಡ ಇಲ್ಲ ರೀ ನನಗೆ ಅರ್ಜೆಂಟ್ ಇದೆ, ನೀನು ಬರಲಿಕ್ಕೆ ಆಗೋದಿಲ್ಲ, ನೀವೇ ಯಾರಾದರೂ ಮುಗಿಸ್ಬಿಡ್ರಿ ಆಮೇಲೆ ನೋಡೋಣಂತೆ ಅಂತನ್ನೋ ಮಕ್ಕಳು ಇದ್ದಾರೆ. ಏನು ಉಪಯೋಗ? ಯಾವ ಮಕ್ಕಳನ್ನು ನಂಬಬೇಡ್ರಿ, ಯಾರನ್ನೂ ನಂಬಬೇಡ್ರಿ. ನಮ್ಮ ಸಾಧನೆಯನ್ನು ನಾವೇ ಮಾಡಿಕೊಳ್ಬೇಕು. ನಾವು ನಮ್ಮ ಸಾಧನೆಯನ್ನು ಮಾಡಿಕೊಂಡದ್ದೇ ನಮಗೆ, ಬೇರೆ ಯಾರನ್ನು ನಂಬದೆ ಪ್ರಾಣ ಇನ್ನು ಎಷ್ಟು ದಿವಸ ಇರ್ತದೋ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲ ರೀ ಇನ್ನೂ ರಿಟೈರ್ಡ್ ಆದಮೇಲೆ ಮಾಡೋಣ ಅಂದ್ಕೊಂಡಿದ್ದೇನೆ, ಮುಂದಿನ ವರ್ಷ ಒಂದು ಪಾಲಿಸಿ ಮೆಚುರಿಟಿ ಆಗೋದಿದೆ, ಆವಾಗ ನಾನು
ಗೋಶಾಲೆಗೆ ಹಣ ಕೊಡೋಣ ಅಂತ ಅಂದ್ಕೊಂಡಿದ್ದೇನೆ ಅಂತ ಯಾರೋ ಅಂದರು. ಹೌದು ಅಂತ ನಂಬಿಕೊಂಡು, ಸರಿ ಅದು ಯಾವುದೋ ಒಂದು ಮ್ಯಾಚುರಿಟಿ ಆಗತ್ತಂತೆ, ಅವ್ರು ಕೊಡ್ತೇನೆ ಅಂತ ಹೇಳಿದ್ದಾರೆ ಅಂತ ನಂಬಿಕೊಂಡು ಕೂತ್ರೆ ಮುಂದಿನ ತಿಂಗಳೇ ಇಲ್ಲ, ಅವರು ಹೋಗ್ಬಿಟ್ರು. ಮುಂದಿನ ವರ್ಷ ಅದು ಮ್ಯಾಚುರಿಟಿ ಆದಮೇಲೆ ದಾನ ಮಾಡ್ತೇನೆ ಅಂತ ಕೂತವರು ಮುಂದಿನ ತಿಂಗಳೇ ಇಲ್ಲ. ಹಾಗಾಗಿ ನನಗೆ ಮುಂದೆ ಮಾಡೋಣ, ಆಮೇಲೆ ಮಾಡೋಣ ಧರ್ಮ ಕಾರ್ಯ ಅಂತ ಅನ್ನಬಾರ್ದು. ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್. ಶಾಸ್ತ್ರ ಹೇಳ್ತದೆ, ಯಮಧರ್ಮರಾಜ ನಮ್ಮ ತಲೆ ಕೂದಲನ್ನು ಹಿಡ್ಕೊಂಡು ನಿಂತಿದ್ದಾನೆ, ಯಾವಾಗ ಎಳಿತಾನೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದು ಧರ್ಮಾಚರಣೆ ಮಾಡಬೇಕಂತೆ. ಧರ್ಮಕ್ಕೆ ನಾಳೆ ಅಂತ ಅನ್ನಬಾರ್ದು. ಜ್ಞಾನ ಸಂಪಾದನೆ ಮಾಡಲಿಕ್ಕೆ, ಧರ್ಮ ಸಂಪಾದನೆ ಮಾಡಲಿಕ್ಕೆ ನಾಳೆ ಅನ್ನೋ ಮಾತು ಖಂಡಿತವಾಗಿಯೂ ಯಾವತ್ತೂ ಹೇಳಬಾರ್ದು. ಇವತ್ತು ಸ್ವಾಮಿಗಳು ಬಂದಿದ್ದಾರೆ, ಇವತ್ತು ಪ್ರವಚನ ಮಾಡ್ತಾ ಇದ್ದಾರೆ ಅಂತಂದರೆ ತಕ್ಷಣ ಬಂದುಬಿಟ್ಟು ಕೂಡಬೇಕಿಲ್ಲಿ. ಇನ್ನೂ ಒಂದು ವಾರ ಇರ್ತಾರಂತೆ, ಇಲ್ಲೇ ನಂಗನಲ್ಲೂರಲ್ಲೇ ಒಂದು ವಾರ ಪ್ರವಚನ ಇದೆ, ನಾಳೆ ಹೋಗೋಣ ಅಥವಾ ನಾಡ್ದು ಹೋಗೋಣ ಅಂತ ತಡ ಮಾಡಬೇಡಿ. ಎಲ್ಲೆಲ್ಲಿ ಯಾವಾಗ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಸಮಯ ಸಿಗ್ತದೋ ಕೂಡಲೇ ಅದನ್ನು ಉಪಯೋಗಿಸ್ಕೊಂಡು ಬಿಡ್ರಿ. ಎಲ್ಲೆಲ್ಲಿ ಪಾತ್ರರು ಯೋಗ್ಯರು ಸಿಗ್ತಾರೋ ತಕ್ಷಣದಲ್ಲೇ ದಾನ ಮಾಡಿಬಿಡಿ ಅಂತ ಹೇಳ್ತದೆ ಶಾಸ್ತ್ರ. ನಾಳೆ ಮಾಡೋಣ ಅಂತ ಕೂತ್ರೆ ನಾಳೆವರೆಗೂ ನಾನು ಬದುಕಿರ್ತೇನೆ ಅನ್ನೋ ಗ್ಯಾರಂಟಿ ಇಲ್ಲ. ನಾನು ಬದುಕಿದ್ರೂ ಕೂಡ ನನ್ನ ಕೈಯಲ್ಲಿ ಇವತ್ತಿದ್ದ ಹಣ ನಾಳೆ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೊಡೋಣ ಅಂತ ಇಟ್ಕೊಂಡಿದ್ದೀರಿ, ಯಾರೋ ಅರ್ಜೆಂಟ ಬಂದರು, ಅಲ್ಲಿ ಹೋಗ್ಬಿಡ್ತದು ಹಣ. ಯಾವುದೋ ಬಾಕಿ ಇತ್ತು, ಅವನು ಬಂದು ಕೇಳಿಬಿಟ್ಟ, ನಾನು ದಾನ ಮಾಡೋಣ ಅಂತ ಇಟ್ಕೊಂಡಿದ್ದೆ, ಇಲ್ಲ ನಾಳೆ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂಪತ್ತು ಬಹಳ ಚಂಚಲ, ನಮ್ಮ ಆಯುಷ್ಯ ಬಹಳ ಚಂಚಲ. ಅಷ್ಟೇ ಅಲ್ಲ, ದಾನ ತಗೊಳ್ಳೋರು ಯೋಗ್ಯ ಪಾತ್ರರಾಗಿರಬೇಕು. ಸುಮ್ಮನೆ ಯಾರ್ಯಾರಿಗೋ ದಾರಿಯಲ್ಲಿ ಹೋಗೋರಿಗೆಲ್ಲ ಕರೆದುಬಿಟ್ಟು ದಾನ ಕೊಡೋದಲ್ಲ. ಅಥವಾ ಜನ್ವಾರ ಹಾಕ್ಕೊಂಡವರೆಲ್ಲ ಬ್ರಾಹ್ಮಣರು ಅಂತ ತಿಳ್ಕೊಂಡು ದಾನ ಕೊಡಬಾರ್ದು ಅಂತ ಹೇಳ್ತದೆ ಶಾಸ್ತ್ರ. ದೇಶೇ ಪಾತ್ರೆ ಕಾಲೇ ನೋಡಿ ಕೊಡಬೇಕಂತೆ. ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಹಾಗಾಗಿ ಯೋಗ್ಯ ಪಾತ್ರರು ಸಿಕ್ಕಾಗ ದಾನ ಮಾಡಿಬಿಡ್ಬೇಕು. ಅವರು ಯಾವಾಗ ಸಿಗ್ತಾರೋ ಆ ಕಾಲವೇ ತದೇವ ಲಗ್ನಂ ಸುದಿನಂ ತದೇವ. ಗುರುಗಳು ಬಂದಿದ್ದಾರೆ, ದೊಡ್ಡ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ. ಗೋ ಸಂರಕ್ಷಣೆ ಅಂತನ್ನೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಗೋಶಾಲೆಯನ್ನು ಇಟ್ಟುಕೊಳ್ಬೇಕು. ಹಿಂದಿನ ಕಾಲದಲ್ಲಿ ಇಂಜಿನಿಯರ್ಗಳು ಅಂತೇನಿದ್ರು, ಒಂದು ಮನೆ ಕಟ್ಟಬೇಕು ಅಂತಂದರೆ ಮನೆ ಪ್ಲಾನ್ ಮಾಡುವಾಗ ಮನೆಯಲ್ಲಿ ಎಲ್ಲಿ ಬಾವಿ ಬರಬೇಕು, ಎಲ್ಲಿ ಊಟದ ಮನೆ, ಎಲ್ಲಿ ಮಲ್ಕೊಳ್ಳೋ ಮನೆ, ಎಲ್ಲಿ ಬೆಡ್ರೂಮು, ಎಲ್ಲಿ ಹಾಲು, ಎಲ್ಲಿ ಕಿಚನ್ನು ಅಂತೆಲ್ಲ ಲೆಕ್ಕ ಮಾಡ್ತೀವಲ್ಲ, ಎಲ್ಲಿ ಗೋಶಾಲೆ ಅನ್ನೋದು ಇರ್ತಿತ್ತು. ಇವಾಗ ಎಷ್ಟೋ ಇಂಜಿನಿಯರ್ಗಳಿಗೆ ಗೊತ್ತೇ ಇಲ್ಲ. ಮನೆ ಕಟ್ಟಬೇಕಾಗಿದ್ದರೆ ಗೋಶಾಲೆಗೆ ಅಂತ ಒಂದು ಜಾಗ ಇರಬೇಕು ಅನ್ನೋ ಪರಿಕಲ್ಪನೆಯೂ ಕೂಡ ಇಲ್ಲ ಇಂಜಿನಿಯರ್ಗಳಿಗೆ. ಹಿಂದಿನ ಕಾಲದಲ್ಲಿ ಗೋಶಾಲೆ ಇಲ್ಲದೆ ಮನೆಯೇ ಇಲ್ಲ. ಒಂದು ಮನೆ ಅಂತ ಆಗಬೇಕಾಗಿದ್ದರೆ ಎಷ್ಟು ಅವಶ್ಯಕತೆ ಬೆಡ್ರೂಮಿಗೆ ಕಿಚನ್ಗೆ ಇದೆಯೋ ಅಷ್ಟೇ ಅವಶ್ಯಕತೆ ಗೋಶಾಲೆಗೆ ಇದೆ. ಪ್ರತಿಯೊಬ್ಬರೂ ಅವರವರ ಮನೆಯಲ್ಲಿ ಗೋಶಾಲೆಗಳನ್ನು ಇಟ್ಟುಕೊಂಡು ಗೋವುಗಳನ್ನು ಸಂರಕ್ಷಣೆ ಮಾಡಬೇಕು. ಅದು ನಮ್ಮ ಗೋ ಮಾತೆ, ತಾಯಿ, ಅಮ್ಮ ನಮ್ಮನ್ನು ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾಳೆ. ವಯಸ್ಸಾಯಿತು, ಅವಳಿಗೆ ಇನ್ನೇನು ಕೆಲಸ ಮಾಡಲಿಕ್ಕಾಗೋದಿಲ್ಲ ಅಂತಂದರೆ ಅವಳನ್ನು ಬಿಟ್ಟು ಎಷ್ಟು ಬಿಡೋದಾ? ಅವಳಿಂದ ನಾವು ಉಪಯೋಗ ಪಡ್ಕೊಳ್ಳೋ ಸಮಯದಲ್ಲೆಲ್ಲ ಉಪಯೋಗ ಪಡ್ಕೊಂಡು ಅವಳಿಗೆ ವಯಸ್ಸಾಯಿತು ಅಂದ್ಕೊಳ್ಳೆ ನಾವು ಎಷ್ಟು ಬಿಡ್ತೇವ? ಪ್ರಾಣ ಇರೋವರೆಗೂ ಕೂಡ ಅಮ್ಮನನ್ನು ನಾವು ಹೇಗೆ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕೋ ಹಾಗೆ ಗೋ ಮಾತೆ, ಇವಳು ನಮಗೆ ಮಾತ್ರ ಅಮ್ಮ, ಆದರೆ ಗೋ ಇಡೀ ಜಗತ್ತಿಗೆ ತಾಯಿ. ಆ ಗೋಮಾತೆಯ ಉಸಿರು ಇರುವವರೆಗೂ, ಅದು ಹಾಲು ಕೊಡಲಿ ಬಿಡಲಿ, ಅದರಿಂದ ಉಪಯೋಗ ಇರಲಿ ಬಿಡಲಿ, ಅದರ ಉಸಿರು ಇರುವವರೆಗೂ ಕೂಡ ಅದರ ಸಂರಕ್ಷಣೆ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಇದನ್ನು ಶ್ರೀಕೃಷ್ಣ ಪರಮಾತ್ಮ ಕಂಪಲ್ಸರಿ ಹೇಳಿದ್ದಾನೆ, ಇದು ಆಪ್ಷನ್ ಅಲ್ಲ. ಕೆಲವೆಲ್ಲ ಆಪ್ಷನ್ಗಳಿದೆ ನಮ್ಮ ಜೀವನದಲ್ಲಿ, ಮಾಡಿದರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಆದರೆ ಗೋಶಾಲೆ, ಗೋ ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳಿದ್ದಾನೆ. ಮಾಡಲೇಬೇಕು ಅದನ್ನು, ಕೊನೆ ಉಸಿರಿರೋವರೆಗೂ ಗೋವನ್ನು ನೋಡ್ಕೊಳ್ಬೇಕು. ಈಗಿನ ಕಾಲದಲ್ಲಿ ನಮಗೆ ಇರಲಿಕ್ಕೆ ಮನೆಯೇ ಒಂದು ಅಪಾರ್ಟ್ಮೆಂಟ್, ಎಲ್ಲ ಕಡೆಗೂ ಅಪಾರ್ಟ್ಮೆಂಟ್ ಒಳಗೆ ನಾಯಿ ಇಟ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಡ್ತಾರೆ, ಬೇಕಾದರೆ ದನ ಇಟ್ಕೊಳ್ಳಿಕ್ಕೆ ಪರ್ಮಿಷನ್ ಯಾರೂ ಕೊಡೋದಿಲ್ಲ. ಕಲಿಕಾಲ. ಒಂದು ಹಸು ಸಾಕ್ತೇನೆ ಅಂತ ಮನಸ್ಸು ಮಾಡಿದರೂ ಸಾಧ್ಯ ಇಲ್ಲ, ಯಾಕೆ ಅಪಾರ್ಟ್ಮೆಂಟ್. ಇಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ
ಗುರುಗಳು ಬಹಳ ದೊಡ್ಡ ಕೆಲಸ. ಅನೇಕ ಹಸುಗಳು, ಈ ದಾನ ಕೊಡೋರು ಕೆಲವರು ಅಂಥವರೇ ಇದ್ದಾರೆ. ದಾನ ಮಾಡಬೇಕು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಗೋದಾನ ಮಾಡಬೇಕು. ಭಾಳ ಕಡಿಮೆ ಬಜೆಟಲ್ಲಿ ಯಾವುದಾದ್ರೂ ಒಂದು ಗೋ ಸಿಗುತ್ತಾ ಅಂತ ನೋಡ್ತಾರೆ. ಮಾಡಬೇಕಲ್ಲ ಅಂತ ಮಾಡೋದು. ಕಡಿಮೆ ಬಜೆಟಲ್ಲಿ ನೋಡಬೇಕು ಅಂದರೆ ಎಂಥ ಹಸು ಕೊಡ್ತಾರೆ? ಉಪಯೋಗ ಇಲ್ಲ, ಹಾಲು ಕೊಡೋದಿಲ್ಲ, ಯಾವುದೂ ಉಪಯೋಗ ಇಲ್ಲ ಅಂಥ ಹಸುಗಳನ್ನು ಕೊಡ್ತಾರೆ. ಸರಿ, ಏನು ಮಾಡೋದು? ಅಂಥ ಹಸುಗಳನ್ನೂ ಕೂಡ ತಗೊಂಡು ಸಂರಕ್ಷಣೆ ಮಾಡಬೇಕು ಅಂತ ದೊಡ್ಡ ಜವಾಬ್ದಾರಿಯಿಂದ ಬಹಳ ದೊಡ್ಡ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ. ಗೋ ಸಂರಕ್ಷಣೆ ಭಾಳ ಆದ್ಯ ಕರ್ತವ್ಯ. ನಮ್ಮ ಕೈಯಿಂದ ನಾವು ಗೋಶಾಲೆಗಳನ್ನು ಕಟ್ಟಿ ಗೋವುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ಇಂತಹ ಮಹಾತ್ಮರು ಸಿಕ್ಕಾಗ, ಯಾರು ಉತ್ತಮವಾದ ರೀತಿಯಲ್ಲಿ ಪಾತ್ರರು ಇದ್ದಾರೋ ಅಂಥವರು ಸಿಕ್ಕಾಗ ತಕ್ಷಣದಲ್ಲಿ ದಾನ ಮಾಡಿಬಿಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಹಾಗಾಗಿ ಗೋದಾನ, ಗೋ ಸಂರಕ್ಷಣೆಗೆ ಯೋಗ್ಯ ಪಾತ್ರರು ಸಿಕ್ಕಿದ್ದಾರೆ, ವಿಚಾರ ಮಾಡದೆ ತಕ್ಷಣದಲ್ಲಿ ಕೊಟ್ಬಿಡಿ. ಇದು ಪುಣ್ಯ ನಿಮ್ಮ ಅಕೌಂಟಲ್ಲೇ ಇರ್ತದೆ. ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಬೇರೆ ಯಾರೂ ಅನುಭವಿಸಬಾರದು, ನಾನೇ ಅನುಭವಿಸಬೇಕು ಅಂತ ನಿಮಗೇನಾದರೂ ಆಸೆ ಇದ್ದರೆ, ಯಾಕೆಂದರೆ ನೀವು ಎಷ್ಟು ಕೂಡಿಡ್ತೀರೋ ಅದು ಬ್ಯಾಂಕಲ್ಲೇ ಉಳಿತದೆ. ನೀವು ಕೂಡಿಟ್ಟಿದ್ದ ಹಣ ಮನೆಯಲ್ಲೇ ಉಳಿತದೆ, ನೀವು ಮಾಡಿದ ಆಸ್ತಿ ಇಲ್ಲೇ ಉಳಿತದೆ. ಹೋಗುವಾಗ ನಾವು ಒಬ್ಬರೇ ಹೋಗ್ತೇವೆ, ಏನೂ ತೊಗೊಂಡು ಹೋಗೋದಿಲ್ಲ. ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀರಿ, ಅನುಭವಿಸ್ಲಿಕ್ಕೆ ಆಗಲಿಲ್ಲ, ಹೋಗ್ಬಿಡ್ತು ಪ್ರಾಣ ಅಂತ ಆಮೇಲೆ ಬೇಜಾರಾಗೋದಕ್ಕಿಂತ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ನಾನೇ ಅನುಭವಿಸಬೇಕು ಅಂತ ಆಸೆ ಇದ್ದವರು ಅದನ್ನು ತಕ್ಷಣದಲ್ಲಿ ದಾನ ಮಾಡಿ, ತಕ್ಷಣದಲ್ಲಿ ಅದರಿಂದ ಧರ್ಮ ಕಾರ್ಯ ಮಾಡಿ, ಆ ಹಣ ಪುಣ್ಯ ಆಗಿ ಕನ್ವರ್ಟ್ ಆಗಿ ನಿಮ್ಮ ಅಕೌಂಟಲ್ಲೇ ಇರ್ತದೆ. ಈ ಹಣವನ್ನು ನೀವು ತೊಗೊಂಡು ಯಾವುದೋ ಅಮೇರಿಕಕ್ಕೋ ಬೇರೆ ಯಾವುದಾದ್ರು ದೇಶಕ್ಕೆ ಹೋದರೆ ಈ ಹಣ ಅಲ್ಲಿ ನಡೆಯೋದಿಲ್ಲ. ಅಯ್ಯೋ ರೂಪಾಯಿ ನಡೆಯೋದಿಲ್ಲ ಅಂತಾರೆ. ಅದಕ್ಕೇನು ಮಾಡ್ತೀರಿ? ಅಲ್ಲಿ ಬ್ಯಾಂಕಲ್ಲಿ ಕೊಟ್ಟು ಅದನ್ನು ಅಲ್ಲಿ ಕರೆನ್ಸಿಯಾಗಿ ಕನ್ವರ್ಟ್ ಮಾಡಿ ತೊಗೊಂಡು ಹೋಗ್ತೀರಿ, ಅದು ನಡೆಯುತ್ತೆ. ಹಾಗೆ ಪರಲೋಕಕ್ಕೆ ನಾವು ಹೋಗುವಾಗ ಇಲ್ಲಿ ಸಂಪಾದನೆ ಮಾಡಿದ ಈ ಹಣ ಅಲ್ಲಿ ನಡೆಯೋದಿಲ್ಲ. ಅದಕ್ಕೆ ಅದನ್ನು ಬ್ಯಾಂಕಲ್ಲಿ ಹಾಕಿ ಕನ್ವರ್ಟ್ ಮಾಡಿ ತೊಗೊಂಡು ಹೋಗ್ರಿ. ಅದ್ಯಾವ ಬ್ಯಾಂಕ್ ರೀ? ಅಲ್ಲಿ ಫಾರಿನಲ್ಲಿ ನಡೆಯೋದಾದರೆ ಬ್ಯಾಂಕ್ಗಳಿದ್ದಾವೆ ಅಂತ ಕನ್ವರ್ಟ್ ಮಾಡಿ ಕೊಡ್ತಾರೆ ಕರೆನ್ಸಿ. ಪರಲೋಕದಲ್ಲಿ ನಡೆಯುವ ಕರೆನ್ಸಿ ಕನ್ವರ್ಟ್ ಮಾಡಿ ಕೊಡುವಂಥ ಬ್ಯಾಂಕ್ ಯಾವುದು ಅಂದರೆ ಅದೇ ಧರ್ಮ, ಅದೇ ದಾನ. ಅದನ್ನು ಮಾಡಿರಿ. ಆ ಹಣವನ್ನು ನೀವು ದಾನ ಧರ್ಮ ಮಾಡಿದರೆ ಅದು ಪುಣ್ಯ ಆಗಿ ಕನ್ವರ್ಟ್ ಆಗಿ ಅದನ್ನು ಬೇರೆ ಯಾರೂ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಅನುಭವಿಸ್ಬೋದು, ಇಲ್ಲಿಲ್ಲ ಪರಲೋಕದಲ್ಲಾದರೂ ಅನುಭವಿಸ್ಬೋದು. ನಮ್ಮನ್ನು ಎರಡೂ ಕಡೆಗೂ ಕಾಪಾಡ್ತದೆ ಅಂಥದ್ದು ಈ ದಾನ. ಹಾಗಾಗಿ ನಾವು ಏನು ಮಾಡಬೇಕು? ಯಾರನ್ನು ನಂಬದೆ ನಮ್ಮ ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿದ ಹಣ, ಜ್ಞಾನ ಇದೆಲ್ಲವೂ ನಮ್ಮನ್ನು ಕಾಪಾಡ್ತದೆ. ಅದರಿಂದಲೇ ನಮಗೆ ಸದ್ಗತಿ ಆಗ್ತದೆ. ಅಂತಹ ಯೋಗ್ಯ ಪಾತ್ರರು ಸಿಕ್ಕಾಗ ದಾನ ಧರ್ಮಗಳನ್ನು ಮಾಡಬೇಕು ಅಂತ ಶಾಸ್ತ್ರ ನಮಗೆ ವಿಧಾನ ಮಾಡಿದೆ. ಜ್ಞಾನ ಅಂತನ್ನೋದು ಬಹಳ ಮುಖ್ಯವಾದದ್ದು. ಈ ಧರ್ಮ ಏನಿದೆಯಲ್ಲ, ಇದು ಒಂದು ಮೆಟ್ಟಲು. ಈ ಮೆಟ್ಟಲಿನ ಮೂಲಕವಾಗಿ ನಾವು ಜ್ಞಾನ ಸಂಪಾದನೆ ಮಾಡಬೇಕು. ಒಂದೇ ಸಲಿಗೆ ಜ್ಞಾನ ಬರೋದಿಲ್ಲ. ನಿಮ್ಮ ಕೈಯಿಂದ ಹಣ ಕೊಟ್ಟು ದಾನ ಮಾಡಲಿಕ್ಕೆ ಯೋಗ್ಯತೆ ಇದೆ. ನಾನು ಕೂತು ಪಾಠ ಕೇಳ್ತೇನೆ, ಜ್ಞಾನ ಸಂಪಾದನೆ ಮಾಡ್ತೇನೆ ಅಂತನ್ನೋ ಶಕ್ತಿ ಇದ್ದವರು ಅದನ್ನು ಅವಶ್ಯವಾಗಿ ಮಾಡಬೇಕು. ಆಗೋದಿಲ್ಲ ರೀ, ನನ್ನ ತಲೆಗೆ ಅಷ್ಟು ಹೋಗೋದಿಲ್ಲ, ಪುರುಸೊತ್ತಿಲ್ಲ, ಬೇಕಾದ್ರೆ ಹಣ ಕೊಡ್ತೇನೆ, ದಾನ ಮಾಡ್ತೇನೆ ಮಾಡಿ. ಇದು ಮೊದಲನೇ ಸ್ಟೆಪ್. ಅದನ್ನಾದರೂ ಮೊದಲು ಮಾಡಬೇಕು. ಅದು ಮೊದಲನೇ ಸ್ಟೆಪ್ ಆದರೆ ಇದೇ ಸರ್ವಸ್ವ ಅಂತ ತಿಳ್ಕೊಳ್ಬೇಡ್ರಿ. ಕೇವಲ ದಾನ ಧರ್ಮ ಮಾಡಿ ಧರ್ಮ ಸಂಪಾದನೆ ಮಾಡೋದೇ ಪರಮ ಮುಖ್ಯ ಸಾಧನೆ ಅಲ್ಲ. ಇದರಿಂದ ನಮಗೆ ಅಂತಃಕರಣ ಶುದ್ಧಿ ಆಗ್ತದೆ. ಆ ಅಂತಃಕರಣದಲ್ಲಿ ಭಗವಂತನ ಜ್ಞಾನ ಬರ್ತದೆ. ಇಲ್ಲದೇ ಇದ್ದರೆ ಜ್ಞಾನ ಬರೋದಿಲ್ಲ. ಜ್ಞಾನ ಬರಬೇಕು ಅಂತಾದರೆ ಅಂತಃಕರಣ ಶುದ್ಧವಾಗಿರಬೇಕು. ಕನ್ನಡಿಯಲ್ಲಿ ಕೊಳೆ ಇತ್ತು, ಸೆಗಣಿ ಮೆತ್ಕೊಂಡಿತ್ತು ಅಂದರೆ ನೀವು ಎಷ್ಟೇ ಚೆನ್ನಾಗಿ ಮುಖ ತೊಳ್ಕೊಂಡು ಹೋಗಿ ಕನ್ನಡಿ ಮುಂದೆ ನಿಂತುಕೊಂಡರೂ ಕೂಡ ಮತ್ತು ನಿಮ್ಮ ಮುಖದಲ್ಲಿ ಕೊಳೆನೇ ಕಾಣಿಸ್ತದೆ. ಎಷ್ಟು ಕೊಳೆ ಇದೆ ಅಲ್ಲ ಅಂತ ಮತ್ತೊಂದು ಸಲ ಹೋಗಿ ಮುಖ ತೊಳ್ಕೊಂಡು ಬನ್ನಿ. ಎಷ್ಟು ಸಲ ಮುಖ ತೊಳ್ಕೊಂಡ್ರೂ ಮತ್ತು ಕೊಳೆ. ನೀವು ಕೊಳೆ ತೆಗಿಬೇಕಾದದ್ದು ಕನ್ನಡಿಯಲ್ಲಿ. ಆ ಕನ್ನಡಿಯನ್ನು ಸ್ವಚ್ಛಗೊಳಿಸ್ರಿ, ನೀವು ಹೋಗೋದ್ರ ಮುಂದೆ ನಿಂತುಕೊಳ್ಳ್ರಿ, ನಿಮ್ಮ ಮುಖ ಸ್ವಚ್ಛವಾಗಿ ಕನ್ನಡಿಯಲ್ಲಿ ಕಾಣ್ತದೆ. ಹಾಗೆ ಅಂತಃಕರಣ ಅಂತ ಅನ್ನೋದು ಕನ್ನಡಿ ಇದ್ದ ಹಾಗೆ, ಆ ಕನ್ನಡಿ ಕೊಳೆ ಆಗಿತ್ತು ಅಂದರೆ ನೀವು ಎಷ್ಟೇ ಶಾಸ್ತ್ರಗಳ ಅಧ್ಯಯನ ಮಾಡಿರಿ, ಎಷ್ಟೇ ಓದ್ರಿ, ಎಷ್ಟೇ ಪ್ರವಚನ ಕೇಳ್ರಿ, ಮತ್ತು ಕೊಳೆನೇ ಹೋಗೋದಿಲ್ಲ, ಅದು ಒಳಗೆ ಹೋಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಗರ್ಭೆ ವ್ಯಾಧೌ ಸ್ಮಶಾನೇ ಚ ಪುರಾಣೇ ಯಾ ಮತಿರ್ಭವೇತ್
ಸಾಯದಿ ಸ್ಥಿರತಾಂ ಯಾತಿ ಕೋನ ಮುಚ್ಚೇತ ಬಂಧನಾತ್ ಅಂತ ಹೇಳ್ತದೆ ಶಾಸ್ತ್ರ. 4 ಸಂದರ್ಭದಲ್ಲಿ ಒಳ್ಳೆ ಜ್ಞಾನ ಇರ್ತದೆ, ಅದು ಆಮೇಲೆ ಇರೋದೆಲ್ಲ ಹೋಗ್ಬಿಡ್ತದಂತೆ. ಯಾವುದ್ಯಾವುದು? ಗರ್ಭದಲ್ಲಿರುವಾಗ ಮಗುವಿಗೆ ಒಳ್ಳೆ ಜ್ಞಾನ ಇತ್ತು, ವೈರಾಗ್ಯ. ಗರ್ಭದಿಂದ ಹೊರಗೆ ಬಂದ ತಕ್ಷಣ ಎಲ್ಲ ಮರ್ತೋಯ್ತು. ದೊಡ್ಡ ದೊಡ್ಡ ರೋಗ ಬಂದಾಗ ಸಾಕಪ್ಪ, ನನಗಿನ್ಯಾರು ಬೇಡ, ಏನು ಬೇಡ, ಆಸ್ತಿ ಬೇಡ, ಒಳ್ಳೆ ಸುಖವಾಗಿ ನನಗೆ ಪ್ರಾಣ ಹೋಗಿಬಿಟ್ರೆ ಸಾಕು ಅಂತ. ಅಕಸ್ಮಾತ್ ಡಾಕ್ಟ್ರು ನಾಳೆ ಡಿಸ್ಚಾರ್ಜ್ ಮಾಡ್ತೇವೆ, ನಿಮ್ಗೆ ಹುಷಾರಾಗಿದೆ ಹೋಗ್ಬೋದು ಅಂದರೆ ಎಲ್ಲ ಮರ್ತೋಗ್ತದೆ. ಮತ್ತೆ ನಾಳೆ ಏನು ಮಾಡೋದು? 3ನೇದ್ದು ಸ್ಮಶಾನಕ್ಕೆ ಹೋದಾಗ ಅದನ್ನೆಲ್ಲ ಸುಡೋದು ಮಾಡೋದೆಲ್ಲ ನೋಡಿದಾಗ ಅಯ್ಯೋ ನಾವು ಒಂದು ದಿವಸ ಎಲ್ಲ ಬಿಟ್ಟು ಹಿಂಗೆ ಹೋಗೋದು, ಹಾಗಾಗಿ ಪ್ರಗತಿ ಸಾಧನೆ ಮಾಡ್ಕೊಳ್ಳೋಣ ಅಂತ ಸ್ಮಶಾನ ವೈರಾಗ್ಯ. ಸ್ಮಶಾನದಿಂದ ಹೊರಗೆ ಮನೆಗೆ ಬಂದ್ವೋ ಎಲ್ಲ ಮರ್ತೋಯ್ತು. ಅದು ನಮಗಲ್ಲ, ನಾವು ಸಾಯೋದೇ ಇಲ್ಲ ಅನ್ನೋ ರೀತಿ ಬದುಕ್ತೇವೆ. 4ನೇ ಸಂದರ್ಭ ಪುರಾಣ. ಆಚಾರ್ಯ ಪ್ರವಚನ ಮಾಡ್ತಾ ಇದ್ದಾರೆ, ಸ್ವಾಮಿಗಳು ಪ್ರವಚನ ಮಾಡ್ತಾ ಇದ್ದಾರೆ. ಕೇಳುವಾಗ ಹೌದ್ರಿ ಆಚಾರ್ಯ ಹೇಳೋದು 100% ಕರೆಕ್ಟ್, ನಾನು ನಾಳೆಯಿಂದ ತಪ್ಪದೇ ಧರ್ಮಾಚರಣೆ ಮಾಡ್ತೇನೆ, ಆ ಆಚಾರ್ಯ ಹೇಳ್ದಂಗೆ ದಿನ ಸಂಧ್ಯಾ ವಂದನೆ, ದೇವ್ರ ಪೂಜೆ, ದೇವರ ನಾಮಸ್ಮರಣೆ ಇನ್ಮೇಲೆ ಮಾಡ್ತೇನೆ ಅಂತ ಪ್ರವಚನ ಕೇಳುವಾಗ ಅನಿಸಿರ್ತದೆ. ಪ್ರವಚನ ಮುಗಿದು ಮನೆಗೆ ಹೋದ್ರೋ ಎಲ್ಲ ಮರ್ತೋಗ್ತದೆ. ಯಾಕೆ ಹಿಂಗಾಗ್ತದೆ ಅಂತಂದರೆ ಅಂತಃಕರಣದಲ್ಲಿರುವ ಮಲ. ನೀವು ಎಷ್ಟೇ ಮುಖ ತೊಳ್ಕೊಂಡು ಬಂದರೂ, ಎಷ್ಟೇ ಪ್ರವಚನ ಕೇಳಿದ್ರು ಮತ್ತೆ ಮರ್ತೋಗ್ತದೆ, ಮತ್ತೆ ಅದು ಒಳಗೆ ಉಳಿಯೋದಿಲ್ಲ. ಯಾಕೆ ಅಂದರೆ ಕನ್ನಡಿಯನ್ನು ಮೊದಲು ಸ್ವಚ್ಛ ಮಾಡಿ, ಆ ಅಂತಃಕರಣವನ್ನು ಸ್ವಚ್ಛ ಮಾಡಿಕೊಂಡ್ರೆ ಆಮೇಲೆ ಅದರಲ್ಲಿ ಈ ಜ್ಞಾನ ಏನು ಕೇಳಿದ್ರಿ, ಏನು ಓದಿದ್ರಿ, ಅದು ನಿಮ್ಮ ಅಂತಃಕರಣದಲ್ಲಿ ಉಳಿತದೆ. ಅದಕ್ಕೋಸ್ಕರ ಮೊದಲನೇ ಮೆಟ್ಟಲು ದಾನ, ಧರ್ಮ, ಸಂಧ್ಯಾವಂದನೆ, ದೇವರ ಪೂಜೆ, ನಾಮ ಸಂಕೀರ್ತನೆ, ಇದನ್ನೆಲ್ಲ ಮಾಡುವ ಮೂಲಕ ನಮ್ಮ ಅಂತಃಕರಣದಲ್ಲಿರುವ ಮಲವನ್ನು ತೊಳೆದು ಸ್ವಚ್ಛವನ್ನಾಗಿ ಮಾಡಿಕೊಂಡ್ರೆ ಆಮೇಲೆ ಜ್ಞಾನ, ಓದಿದ ಶಾಸ್ತ್ರಗಳ ಅಧ್ಯಯನ, ಪ್ರವಚನಗಳನ್ನು ಕೇಳಿದ್ದು, ಓದಿದ್ದು, ತಿಳ್ಕೊಂಡದ್ದು ಅದೆಲ್ಲ ಒಳಗೆ ಬಂದು ಒಂದು ಸಲ ಕೂಡ್ತು ಅಂದರೆ ಜನ್ಮ ಜನ್ಮಗಳಲ್ಲೂ ಹೋಗೋದಿಲ್ಲ. ಆಮೇಲೆ ಮುಂದಿನ ಜನ್ಮದಲ್ಲೂ ಕಂಟಿನ್ಯೂ ಆಗ್ತದೆ ಅದು. ಈ ಜನ್ಮ ಆಯ್ತು ರೀ 80 ವಯಸ್ಸಾಯಿತು ಇನ್ನೇನು ಓದೋದು ಅಂತ ಕೂಡಬೇಡ್ರಿ. 80 ವಯಸ್ಸಾದ ಮೇಲೂ ಕೂಡ ರಾಮ ರಾಮೋ ರಾಮಾಹ ಶುರು ಮಾಡಿರಿ, ಪರವಾಗಿಲ್ಲ. ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಕಂಟಿನ್ಯೂ ಆಗ್ತದೆ. ಈ ಜನ್ಮದಲ್ಲಿ ನೀವು ರಾಮ ಶಬ್ದ ಓದಿದ್ರೆ ಮುಂದಿನ ಜನ್ಮದಲ್ಲಿ ಹರಿಶಬ್ದದಿಂದ ಕಂಟಿನ್ಯೂ ಆಗ್ತದೆ. ಇದು ವ್ಯರ್ಥ ಅಲ್ಲ, ಆದರೆ ಹಣ ಹಾಗಲ್ಲ, ಈ ಜನ್ಮಕ್ಕೆ ಮುಗೀತು. ಆದ್ದರಿಂದ ಮೊದಲು ಕರ್ಮದಿಂದ ಅಂತಃಕರಣ ಶುದ್ಧಿ ಮಾಡಿಕೊಂಡು ಜ್ಞಾನ ಸಂಪಾದನೆಯನ್ನು ಮಾಡಬೇಕು. ಅದು ಎರಡಕ್ಕೂ ಉತ್ತಮವಾದ ಅವಕಾಶ ಈ ಚಾತುರ್ಮಾಸ ಕಾಲದಲ್ಲಿ ಗುರುಗಳು ನಮಗೆ ಕರುಣಿಸಿಕೊಟ್ಟಿದ್ದಾರೆ. ನಿಮ್ಮಲ್ಲಿರುವ ಹಣವನ್ನು ಗೋಶಾಲೆಗೆ ವಿನಿಯೋಗ ಮಾಡುವ ಮೂಲಕವಾಗಿ ಉತ್ತಮವಾದ ದಾನದಲ್ಲೇ ಶ್ರೇಷ್ಠವಾದ ದಾನ. ಆ 8 ದಾನಗಳನ್ನು ಹೇಳ್ತಾರೆ, ಅಷ್ಟಮಹಾದಾನಗಳು, ಅದರಲ್ಲಿ ಒಂದು ಗೋದಾನ. ಅಂತಹ ಉತ್ತಮವಾದ ಗೋಸೇವೆಯನ್ನು ಮಾಡಿ ಅಂತಃಕರಣ ಶುದ್ಧಿ ಮಾಡಿಕೊಳ್ಳ್ರಿ. ಪ್ರತಿ ದಿವಸ ಗುರುಗಳು ಮಾಡುವ ಆ ಅಮೃತ ಸಂದೇಶವನ್ನು ಕೇಳಿ ಆ ಅಂತಃಕರಣದಲ್ಲಿ ಜ್ಞಾನ ಸಂಪಾದನೆಯನ್ನು ಮಾಡಿರಿ. ಇಂಥ ಅವಕಾಶವನ್ನು ನಾವು ಬಿಡೋದು ಬೇಡ ಅಂತ ಹೇಳ್ತಾ 2 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಆ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದೇ ನಮ್ಮನೆ ಅಂತ ದಾಸರು ಹೇಳಿದ್ದಾರೆ. ಅಲ್ಲಿರುವ ನಮ್ಮ ಮನೆಗೆ ಹೋಗಬೇಕಂದ್ರೆ ನಾವು ಹೇಗೆ ಧರ್ಮವನ್ನು, ಜ್ಞಾನಕ್ಕೆ ಕಾರಣವಾದ ಆ ಧರ್ಮವನ್ನು ಆಚರಣೆ ಮಾಡಬೇಕು, ಮತ್ತು ಮರೆಯದಲೇ ಹರಿಯ ನಾಮ ಬರೆದು ಓದಿ ಬೇಡದವರಿಗೆ ಕರೆದಿ ಮುಕ್ತಿ ಕೊಡುವ ನೆಲೆಯಾದಿ ಕೇಶವ ಎಂಬುದಾಗಿ ಆ ಭಗವಂತನ ರಾಮಕೃಷ್ಣ ನಾಮದ ಮಹಿಮೆಯನ್ನು ಕೂಡ ನಮ್ಮ ಮನಮುಟ್ಟುವಂತೆ ತಿಳಿಸಿಕೊಟ್ಟಿರ್ತಕ್ಕಂತಹ ಆಚಾರ್ಯರಿಗೆ ಚಾತುರ್ಮಾಸ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿರತಕ್ಕಂತಹ ಧನ್ಯವಾದಗಳನ್ನು ತಿಳಿಸಿಕೊಡುತ್ತಾ, ಇವತ್ತಿನಿಂದ 5 ದಿವಸಗಳ ಕಾಲ ಇಲ್ಲಿಯೇ ಈ ಕ್ಷೇತ್ರದಲ್ಲಿಯೇ ಈ ಸನ್ನಿಧಾನದಲ್ಲಿಯೇ ರಾಮಾಯಣ ಪ್ರವಚನ ಗುರುಗಳಿಂದ ಆಗಲಿದೆ. ಭಕ್ತಿಯಿಂದ, ಶ್ರದ್ಧೆಯಿಂದ, ನಮ್ಮ ಕಿವಿಯಿಂದ ಮಾತ್ರ ಅಲ್ಲದೇನೆ ಅಂತಃಕರಣದಿಂದಲೂ ಕೂಡ ಆ ಪ್ರವಚನ ಎಂಬತಕ್ಕಂತಹ ಅಮೃತವನ್ನು ಕೇಳಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.